ನಮಸ್ಕಾರ ಎಲ್ಲರಿಗೂ. ಸೆಲ್ಫ್ ಲವ್ 365ನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶನಿವಾರ ಡಾಕ್ಟರ್ ನಾಗೇಂದ್ರ ಸರ್ ಬರ್ತಾರೆ. ಅವರ ಶಾರದೆಯ ಜ್ಞಾನ ಸುಧೆಯನ್ನು ನಮ್ಮೆಲ್ಲರಿಗೂ ಹಂಚೋಕ್ಕೋಸ್ಕರ. ಆ್ಯಂಡ್ ನೀವೆಲ್ಲರೂ ಈ ಸಂಚಿಕೆಗೆ ಎಷ್ಟು ಉತ್ಸುಕರಾಗಿದ್ದೀರಾ ಅಂತ ನಮಗೆ ಗೊತ್ತಿದೆ. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ಹೊಸ ವಿಷಯವನ್ನು ನಾವು ತಿಳ್ಕೊಳ್ಬಹುದು. ಆ್ಯಂಡ್ ಡಾಕ್ಟರ್ ಹೇಳೋ ಹಾಗೆ ನಮಗೆ ಆಲ್ರೆಡಿ ಒಳಗಡೆ ಆಂತರಿಕವಾಗಿ ಗೊತ್ತಿರೋ ಯಾವ ವಿಚಾರವನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಬಹುದು ಮತ್ತು ಅದನ್ನು ಅನುಭವಿಸುವ ಕಡೆಗೆ, ನಾಟ್ ಜಸ್ಟ್ ತಿಳ್ಕೊಳ್ಳೋದು ಅಥವಾ ಅದ್ರ ಬಗ್ಗೆ ನಮಗೆ ಇದೊಂದು ಹೊಸ ಇನ್ಫಾರ್ಮೇಷನ್ ಸಿಕ್ತು ಅಂತ, ನಾಟ್ ಜಸ್ಟ್ ಸೀಕಿಂಗ್ ಎನ್ ಎಕ್ಸ್ಪೀರಿಯನ್ಸ್, ಬಟ್ ಯಾವ ಥರ ನಾವು ಅದೇ ನಾವು ಆಗ್ತೀವಿ, ಹೌ ಕ್ಯಾನ್ ವಿ ಟ್ರೈ ಟು ಬಿಕಮ್ ದ್ಯಾಟ್. ಆ ಜರ್ನಿಯಲ್ಲಿ ವೇದಿಕ್ ಕಾಂಟೆಕ್ಸ್ಟಲ್ಲಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೊಡುವಂತಹ ಒಂದು ಗೋಲ್ಡನ್ ಆಪರ್ಚುನಿಟಿ ಡಾಕ್ಟರ್ ಜೊತೆಯಲ್ಲಿ. ನಮಸ್ಕಾರ ಡಾಕ್ಟರ್, ಆ್ಯಂಡ್ ವೆಲ್ಕಮ್ ಟು ಸೆಲ್ಫ್ ಲವ್ 365. ಥ್ಯಾಂಕ್ ಯು ಸೋ ಮಚ್. ಕಳೆದ ಸಂಚಿಕೆಯ ನಿಮ್ಮ ವಿಚಾರಗಳನ್ನು ತುಂಬ ಆಳವಾಗಿ ಅನುಭವಿಸಿ, ಆಳವಾಗಿ ಅರ್ಥ ಮಾಡಿಕೊಂಡು, ಆನಂದಿಸಿ ಒಂದು ಸೀರೀಸ್ ಆಫ್ ಫೀಡ್ಬ್ಯಾಕನ್ನು ಎಲ್ಲರೂ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ವೆರಿ ಎಕ್ಸೈಟೆಡ್ ಟು ಹ್ಯಾವ್ ಲೈವ್ ಇಂಟ್ರಾಕ್ಷನ್ಸ್ ಆಲ್ಸೋ ವಿತ್ ಯು. ಸೊ ಬರುವ ಸಂಚಿಕೆಗಳಲ್ಲಿ ಖಂಡಿತವಾಗಿಯೂ ಅದಕ್ಕೂ ಕೂಡ ಅನುಕೂಲ ಮಾಡಿಕೊಡೋಣಂತೆ. ಸರ್, ಇವತ್ತಿನ ಸಂಚಿಕೆಯಲ್ಲಿ ನಾವು ಅಂದರೆ ಕಳೆದ ಬಾರಿ ನಾವು ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳಿದ್ರಿ ಸೆಲ್ಫ್ ಲವ್ ಅನ್ನೋದನ್ನು ನಾವು ಸ್ವಲ್ಪ ಒಂದು ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ತಗೊಂಡಾಗ ಎಷ್ಟು ಅದ್ಭುತವಾದ ವಿಚಾರ ಅದು, ಮತ್ತು ವೇದಿಕ್ ಕಾಂಟೆಕ್ಸ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎನರ್ಜಿಗಳನ್ನು ಯಾವ ರೀತಿ ನಾವು ತಿಳ್ಕೊಳ್ಬಹುದು, ಅದನ್ನು ಯಾವ ರೀತಿ ತಿಳ್ಕೊಂಡ್ರೆ ಇನ್ನೂ ಉತ್ತಮವಾಗಿ ಆಳವಾಗಿ ನಾವು ಅದನ್ನು ಅರ್ಥೈಸ್ಕೊಳ್ಬೋದು ಅಂತ ಹೇಳ್ತಾ ಇದ್ರಿ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ನಮಗೆ ಹಂಚ್ತೀರಾ? ಖಂಡಿತ. ಮತ್ತೆ ನಮಸ್ಕಾರ ಎಲ್ರಿಗೂ. ಇದು ನಾವೀಗ ಮಾಡ್ತಿರೋ ಸಂಭಾಷಣೆ, ಇದು ಯಾವ್ದೀಗ ಮಾತಾಡ್ತಿದೀವಲ್ಲ, ಇದು ಯಾವತ್ತೂ ಒನ್ ವೇ ಅಲ್ಲ. ಈಗ ನಮ್ಗೆ ಅನ್ಸುತ್ತೆ, ಈಗ ನಾನು ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ತಲುಪ್ತಿದೆ ಅನ್ನೋದು, ಅದು ಹೊರಗೆ ಕಾಣುವುದಷ್ಟೇ. ಇಲ್ಲಿ ಯಾವುದು ನಿಮಗೆ ತಲುಪಬೇಕು ಅಂತಿರುತ್ತಲ್ಲ, ಅದು ತಾನಾಗೆ ಇಲ್ಲಿಂದ ಹರಿದು ಅಲ್ಲಿಗೆ ಬರ್ತಿರುತ್ತೆ. ಸೊ ಮೊದಲನೇದಾಗಿ ಪೂರ್ವಿ ಅವರಿಗೆ ತುಂಬಾ ಧನ್ಯವಾದ. ಇದೊಂದು ಅದ್ಭುತವಾದ ಕೆಲಸ ನಡೀತಾ ಇದೆ. ಈ ಸೆಲ್ಫ್ ಲವ್ ಅನ್ನುವಂಥದ್ದು ಇವತ್ತು ಇದರ ಪ್ರಾಮುಖ್ಯತೆ ಎಷ್ಟು ಅನ್ನೋದು ನಮಗೆ ತುಂಬಾ ಗೊತ್ತಾಗ್ತಾ ಹೋಗ್ತಿದೆ. ಈ ಸರಣಿ ನಡೀತಾ ಇದ್ದಂಗೆ ಮುಂದಕ್ಕೆ ಅದು ಗೊತ್ತಾಗ್ತಾ ಹೋಗುತ್ತೆ. ಯಾವುದೋ ಒಂದು ಹಂತದಲ್ಲಿ ಅದನ್ನ ಸ್ವಲ್ಪ ನಾವು ಬಿಟ್ಟು ಹೋಗ್ತಾ ಇದ್ವಿ ಅಂತ. ಒಂದು ಸೆಲ್ಫಿಶ್ ಆಗುವಂಥದ್ದು, ಆದ್ರೆ ಒಂದು ಸಣ್ಣ ಒಂದು ಲೈನ್ ಇದೆ. ಸೆಲ್ಫಿಶ್ ಆಗುವಂಥದ್ದು ಸೆಲ್ಫ್ ಬಗ್ಗೆ, ಅದೆರಡರ ವ್ಯತ್ಯಾಸನೂ ಗೊತ್ತಾಗ್ಬೇಕು. ಮತ್ತೆ ಆ ಸೆಲ್ಫ್ ಅನ್ನೋದ್ರ ಬಗ್ಗೆ ನಮ್ ಗಮನನೂ ಕೊಡ್ಬೇಕು. ನಾವು ಈ ಶನಿವಾರನ ವೈದಿಕವಾಗಿ ಅಂದ್ರೆ ವೇದಕ್ಕೆ ಸಂಬಂಧಪಟ್ಟವಾಗಿ ನೋಡ್ತಾ ಇರೋದ್ರಿಂದ ಒಂದ್ ಸ್ವಲ್ಪ ನಮ್ಮ ದೃಷ್ಟಿಕೋನ ಆ ಕಡೆ ತಿರ್ಸ್ಕೊಳ್ಬೇಕಾಗುತ್ತೆ. ಇಡೀ ವಾರ ಎಲ್ಲ ನಾವು ಅಪರಕ್ರಿಯೆಯನ್ನು ಮಾಡೋಣ, ಶನಿವಾರ ಪರಮಾತ್ಮ ಕಡೆಗೆ ತಿರ್ಗಿಸ್ಕೊಳ್ಳೋಣ ಅಂತ. ಆಮೇಲೆ ಮತ್ತೆ ಭಾನುವಾರ ರೆಸ್ಟ್ ತಕೊಂಡು ಮತ್ತೆ ಸೋಮವಾರದಿಂದ ಯಥಾ ಪ್ರಕಾರ ಅಪರಕ್ರಿಯೆ. ಅಪರ ಅಂದ್ರೆ ದ್ವಿತೀಯ ಅಥವಾ ಅದಲ್ಲ, ಅಂದ್ರೆ ಮಾಡೋ ಒಳ್ಳೆ ಆಕ್ಟಿವಿಟೀಸ್. ಅದು ಕಡಿಮೆ ಅಂತ ಅಲ್ಲ, ಆದ್ರೆ ಅದು ಅಲ್ಲಿ ನಮ್ಮ ಅಭಿವ್ಯಕ್ತಿ, ಇಲ್ಲಿ ಅದರ ಚಿಂತನೆ. ಇವತ್ತು ಮಾಡ್ತಿರೋದು ಅದರ ಚಿಂತನೆ ಅಂತ ಇಟ್ಕೊಳ್ಬಹುದು. ವೇದಗಳಲ್ಲಿ ಸೆಲ್ಫ್ ಲವ್ ಅನ್ನೋದು ಇವತ್ತು ನಮಗೆ ಹೇಗ್ ಕಾಣ್ತಿದೆ ಅಂತಂದ್ರೆ, ನಾನೇ ಇಷ್ಟಪಡುವ ಮೇಲ್ನೋಟಕ್ಕೆ ವೇದವು ಯಾವುದೇ ಒಂದು ಶಬ್ದಕ್ಕೆ ಅಥವಾ ಒಂದು ಮಂತ್ರಕ್ಕೆ 3 ಹಂತದ ಅರ್ಥಗಳನ್ನ, ಪರ್ಸ್ಪೆಕ್ಟಿವ್ಸ್ ಕೊಡ್ತಾ ಹೋಗುತ್ತೆ 3 ರೀತಿಯಲ್ಲಿ. ಒಂದು ಅತಿ ಭೌತಿಕವಾಗಿ, ಭೌತ ಅಂತಂದ್ರೆ ಫಿಸಿಕಲ್ ಲೆವೆಲ್, ಯಾವ್ದು ನಾವೀಗ ಮಾಡ್ತೀವಿ. ನಾವು ಫಿಸಿಕಲ್ ಅಂದಾಗ ನಮ್ಮ ಪಂಚಭೂತಗಳಿಗೆ ಆಗಿರುವಂತದ್ದು, ನಮ್ಮ ಪಂಚ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು. ಭೂತಗಳು ಅಂತಂದ್ರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವು 5ರಿಂದ ಆಗಿರುವಂಥದ್ದು. ಅದರಲ್ಲಿ ಮಣ್ಣು, ನೀರು, ಬೆಂಕಿ ನಮ್ಗೆ ತುಂಬಾ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಗಾಳಿ ಸ್ವಲ್ಪ ಮಟ್ಟಿಗೆ ಅದು ಹರಿದಾಗ ಮಾತ್ರ ಆಗುತ್ತೆ. ಮತ್ತೆ ಆಕಾಶ ತತ್ವ ಅದಿದೆ ಅಂತ ಗೊತ್ತು ಅಷ್ಟೇ, ಅದು ಸರ್ವವ್ಯಾಪಿಯಾಗಿದೆ. ಈ ಪಂಚಭೂತಗಳು, ಅದರಲ್ಲೂ ಮುಖ್ಯವಾಗಿ ಮಣ್ಣು, ನೀರು, ಬೆಂಕಿ, ಇದರಿಂದ ಆಗಿರುವಂಥದ್ದು. ಅದನ್ನ ನಮ್ಮ ಪಂಚ ಇಂದ್ರಿಯಗಳು ಅಂದ್ರೆ ಅದನ್ನ ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಇಂದ್ರಿಯಗಳು ಅಂದ್ರೇನೆ ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಇದೆ, ಆದ್ರೆ ಮುಖ್ಯವಾಗಿ ಜ್ಞಾನೇಂದ್ರಿಯಗಳು. ಕರ್ಮ ಅಂದ್ರೆ ಆಕ್ಷನ್ಗೆ, ಕೈ, ಕಾಲು, ವಾಕ್, ಮತ್ತೆ ನಮ್ಮ ಎಕ್ಸ್ಕ್ರಿಟರಿ ಆಕ್ಷನ್ಸ್, ಇವೆಲ್ಲನೂ ಕರ್ಮ ಅಂದ್ರೆ ಆಕ್ಷನ್ ಆಗುವಂಥದ್ದು. ಇಲ್ಲಿ ನಾವು ಜ್ಞಾನ ಇಂದ್ರಿಯಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಯಾವುದು ಕಣ್ಣು, ಮೂಗು, ಕಿವಿ, ನಾಲಿಗೆ ಮತ್ತೆ ಚರ್ಮ. ಇವು 5 ಇಂದ್ರಿಯಗಳ ಮೂಲಕ ನಮ್ಗೆ ಏನಿದೆ ಅಂತ ಗೊತ್ತಾಗುತ್ತೆ. ಈ ಗೊತ್ತಾಗುವುದು ಅಂತ ಇದೆಯಲ್ಲ, ಅದನ್ನೇ ನಾವು ವೇದ ಅಂತ ಕರೀತಿರೋದು.
ಕಂಟಿನ್ಯೂ ಮಾಡಿ ಸರ್. ಈಗ ನಾವೀಗ ಜ್ಞಾನೇಂದ್ರಿಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಮಗೇನ್ ಅನ್ಸುತ್ತೆ, ನಾವು ಕಣ್ಣಿಂದ ನೋಡ್ತಿದೀವಿ, ಕಣ್ಣಿಂದನೇ ನೋಡ್ತಾ ಇದೀವಿ, ಕಿವಿಯಿಂದ ಕೇಳಿಸ್ಕೊಳ್ತಾ ಇದೀವಿ, ಅಥವಾ ಮೂಗಿಂದನೇ ವಾಸನೆ ತಗೊಳ್ತಿದೀವಿ ಅಂತ. ಇದು ಹೊರಗಿನ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಮಾತ್ರ, ಇದರ ಮೂಲಕ ಹೋಗ್ತಿದೆ. ಇಟ್ ಈಸ್ ಥ್ರೂ ದ ಐಸ್ ಐ ಆಮ್ ಸೀಯಿಂಗ್, ಐಸ್ ಆರ್ ನಾಟ್ ಸೀಯಿಂಗ್. ಇದು ಇವತ್ತಿನ ಬಾ ಯಾರಿಗೆ ಸ್ವಲ್ಪ ಇದರ ವಿಷಯ ಗೊತ್ತಾಗುತ್ತೋ, ಕಣ್ಣು ನೋಡ್ತಿಲ್ಲ, ಕಣ್ಣಿನ ಮೂಲಕ ನೋಡ್ತಿದೀವಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಕಣ್ಣು ಆದ ಮೇಲೆ ಕ್ಯಾಮರಾ ಇದ್ದಂಗೆ ಅಷ್ಟೇ, ಅದ್ರ ಮೂಲಕ ಒಳಗೆ ಹೋಗ್ತಿದೆ. ಅಲ್ಲಿಂದ ಅದು ನಮ್ಮ ಬ್ರೈನ್ ತಲುಪಬೇಕು, ಬ್ರೈನ್ ಇಂದ ನಮ್ಮ ಮನಸ್ಸಿಗೆ ತಲುಪಬೇಕು ಅಂದ್ರೆ ಮೆದುಳು ಕೂಡ ಒಂದು ಆರ್ಗನ್ ಅಷ್ಟೇ. ಆಮೇಲೆ ನಮ್ಮ ಮನಸ್ಸಿನ ತಲುಪಬೇಕು. ಅದಾದ್ಮೇಲೆ ಇನ್ನೂ ಆಳವಾಗಿ ಇನ್ನೂ ಇದೆ. ಅದು ವೇದವು ಇಲ್ಲಿವರೆಗೂ ನಮಗೆ ಈಗಾಗಲೇ ಗೊತ್ತಿರುವಂತ ವಿಷಯ. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನು ನೋಡಬೇಕು ಅಂದ್ರೆ ನಮ್ಮ ಕಣ್ಣು ಅದು ಆರೋಗ್ಯವಾಗಿರ್ಬೇಕು. ಆಮೇಲೆ ಆ ವಸ್ತು ಮೇಲೆ ಬೆಳಕು ಬೀಳ್ಬೇಕು. ಆ ಬೆಳಕಿಲ್ಲ ಅಂದ್ರೂ ಏನು ಕಾಣಲ್ಲ, ಕತ್ಲಲ್ಲೂ ಏನು ಕಾಣಲ್ಲ. ಆಮೇಲೆ ಅಲ್ಲಿ ಹೊರಗೂ ಬೆಳಕಿರ್ಬೇಕು, ನಮ್ ಕಣ್ಣು ಒಳಗೂ ಬೆಳಕಿರುತ್ತೆ. ಅದನ್ನ ಜ್ಯೋತಿ ಅಂತ ನಾವು ಅದನ್ನ ಆಳವಾಗಿ ನೋಡಿದಾಗ ಈ ವಿಷಯ ಗೊತ್ತಾಗುತ್ತೆ. ಇದಲ್ಲದೆ ನಮಗೆ ಅದ್ರ ಬಗ್ಗೆ ಮನಸ್ಸಿಲ್ಲ ಅಂದ್ರೆ, ಅದು ಎದುರುಗಡೆ ಇದ್ರೂ ನಾವು ನೋಡ್ತಾ ಇದ್ರು ನಮ್ಗೆ ಅದು ಗೋಚರಕ್ಕಾಗಲ್ಲ. ಸೋ ಟ್ರೂ. ಅಂದ್ರೆ ಎಸ್. ನಿಜವಾಗ್ಲೂ ಆ ಸೂಕ್ಷ್ಮ ಕಣ್ಣು ಯಾವುದು, ಕಣ್ಣಿನ ಒಳಗೆ ಕಣ್ಣು ಅಂತ ಉಪನಿಷತ್ತುಗಳು ಹೇಳಿ. ಯಾವುದರ ಬಗ್ಗೆ ನಮಗೆ ಆಸಕ್ತಿ ಇಲ್ವಲ್ಲ, ಅದನ್ನ ನಾವು ಕಣ್ಣಿಂದ ನೋಡಿದ್ರು, ನಮ್ಮ ಮೆದುಳಿಗೆ ತಲುಪಿದ್ರು ಮನಸ್ಸಿನ ಮೂಲಕ, ಮತ್ತು ಮನಸ್ಸಿನ ಮೂಲಕ ನೋಡ್ತಿರೋದು, ಮನಸ್ಸೇ ನೋಡ್ತಾ ಇಲ್ಲ. ಹಾಗಾದ್ರೆ ನೋಡ್ತಾ ಇರೋರು ಯಾರು ಅಂದಾಗ ಅಲ್ಲಿ ನಾನು ಸೆಲ್ಫ್ ಅಂತ ಗೊತ್ತಾಗುತ್ತೆ. ವಾವ್. ಈ ಸೆಲ್ಫ್ ಅನ್ನೋದು ನಮ್ಮ ಹೊರಗಿಂದ ಹೋದಾಗ ಈ ಸೆಲ್ಫ್ ಅಂತ, ಇದನ್ನ ನಾವು ಜೀವ ಅಥವಾ ಜೀವಾತ್ಮ ಅಂತ ಕರಿತೇವೆ ವೇದದಲ್ಲಿ. ಸದ್ಯಕ್ಕೆ ನಾವಿದನ್ನ ನನ್ನ ದೇಹ, ನನ್ನ ಪ್ರಾಣ ಅಂದ್ರೆ ಈ ಎನರ್ಜಿ, ಅದು ನೋಡ್ಬೇಕು ಅಂತ ಒಂದು ಶಕ್ತಿ ಬೇಕು, ಅದನ್ನ ಎನರ್ಜಿ ಅಥವಾ ಪ್ರಾಣ ಅಂತ ಕರಿತೀವಿ. ಹೊರಗೆ ಇರುವುದು ಜಡ, ಅದು ಮೆಟೀರಿಯಲ್, ನಮ್ಮ ದೇಹ, ಪಂಚಭೂತಗಳಿಂದ ಮಾಡಿದ್ದು. ಆಮೇಲೆ ಎರಡನೇದು ಅದಕ್ಕೆ ಮೂಲಕ ಶಕ್ತಿ, ಈ ಕಣ್ಣನ್ನು ನೋಡ್ತೀವಿ, ನೋಡಿದಾಗ ಆ ಬೆಳಕು, ಲೈಟ್ ನನ್ನ ಕಣ್ಣೊಳಗೆ ತಲುಪುತ್ತೆ. ದಟ್ಸ್ ಅನ್ ಎನರ್ಜಿ, ಲೈಟ್ ಇಸ್ ಅನ್ ಎನರ್ಜಿ. ಅದು ತಲುಪಿ ನನ್ನ ಬ್ರೈನ್ ನಲ್ಲಿ ಹೋಗಿ ಅಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ, ಆ ಎಲೆಕ್ಟ್ರಿಕಲ್ ಪೂರ್ತಿ ನರ್ವಸ್ ಸಿಸ್ಟಮ್ ಪೂರ್ತಿ ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈ ಇದ್ದಾಗೆ ಇರುವಂತ, ಏನು ವ್ಯತ್ಯಾಸನೇ ಇಲ್ಲ. ಅಲ್ಲೂ ಕೂಡ ಡಿಪೋಲರೈಸೇಷನ್, ರಿಪೋಲರೈಸೇಷನ್ ಆಗುತ್ತೆ, ಆಕ್ಷನ್ ಪೊಟೆನ್ಶಿಯಲ್ ಆಗುತ್ತೆ. ಯಾವ ರೀತಿ ಒಂದು ವೈರ್ ನಲ್ಲಿ ಕರೆಂಟ್ ಹೋಗುತ್ತಲ್ಲ, ಹೀಗೆ ಸಿಗ್ನಲ್ಸ್ ಹೋಗುವಂಥದ್ದು. ಅದ್ರ ಮುಟ್ಟಿದ ತಕ್ಷಣ ಅಲ್ಲಿಂದ ಕರೆಂಟ್ ಜಾಸ್ತಿ ಅಂದಾಗ ನಮ್ಗೆ ಅನ್ಸುತ್ತೆ ಕರೆಂಟ್ ಹೊಡೆದಂಗಾಯ್ತು. ಎಕ್ಸಾಕ್ಟ್ಲಿ. ಓ ಮೈ ಗಾಡ್. ಕರೆಂಟ್ ಹೊಡೆದಿದ ಅನುಭವ ನಮ್ಗೆಲ್ರೂ ಹಾಗೆ ಆಗುತ್ತೆ, ಎಸ್. ಒಳಗಿಂದನೂ ಆಗುತ್ತೆ. ಅಥವಾ ಯಾರನ್ನ ಮುಟ್ಟಿದ ತಕ್ಷಣ ಜುಮ್ ಅನ್ಬೋದು, ಅಥವಾ ರೋಮಾಂಚನ ಆಯ್ತು ಅಂತೀವಿ. ಇವೆಲ್ಲವೂ ಕರೆಂಟ್, ಅದನ್ನೇ ಪ್ರಾಣಶಕ್ತಿ ಅಂತ ಕರೆಯೋದು. ಹೊರಗೆ ಇರುವಂತದ್ದು ಪ್ರಾಣವೇ, ಇದು ಪ್ರಾಣವೇ, ನಮ್ಗೆ ಅದ್ರ ಹೆಸರು ಗೊತ್ತಾಗ್ತಿಲ್ಲ ಅಷ್ಟೇ. ಈಗ ನಾವು ತಿಳ್ಕೊಳ್ತಿರೋ ವಿಷಯ ಒಂದು ಹೊರಗಿನಿಂದ, ಅಲ್ಲಿಂದ ಬಂತು, ನಮ್ಮ ಪ್ರಾಣಶಕ್ತಿಗೆ ಅದು ತಲುಪ್ತು, ಅಲ್ಲಿಂದ ಮನಸ್ಸು. ಈಗ ಮನಸ್ಸು ಅಂದ್ರೆ ಯಾವುದು ಅಂತ ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿರೋದಿಲ್ಲ. ಮೊದಲನೇ ಹಂತದಲ್ಲಿ ಇದು ನನಗೆ ಅರಿವು ಬರುವಂತಹ ಸಾಧನ ಅಂತ, ಇದು ಗೊತ್ತಾಗ್ತಿದೆ ಅಂತ. ಯಾವ್ದನ್ನಾದ್ರೂ ನೋಡಿದ್ರೆ, ಈಗ ಇದು ಪೆನ್ನು ಇದು, ಅಥವಾ ಬುಕ್ ಇದು, ಅಥವಾ ನನ್ನ ಸ್ನೇಹಿತರು ಅಂತ ಹಿಂಗೆ ಗೊತ್ತಾಗ್ತಿದೆ. ಯಾವ್ದ್ರ ಮೂಲಕ ಗೊತ್ತಾಗ್ತಿದೆ ಅಂತಂದ್ರೆ ಮನಸ್ಸಿನ ಮೂಲಕ. ಇಂದ್ರಿಯಗಳು, ಕಣ್ಣು ಅಥವಾ ನಮ್ಗೆ ತಕೊಂಡು ಒಳಗೆ ಹೋಗುತ್ತೆ, ಆ ಶಕ್ತಿಯ ಮೂಲಕ ಒಳಗೆ ಹೋಗಿ ಮನಸ್ಸಿಗೆ ಗೊತ್ತಾಗುತ್ತೆ. ಅಂದ್ರೆ ಮನಸ್ಸಿನ ಮೂಲ ಉದ್ದೇಶ ಜ್ಞಾನಾರ್ಜನೆ ಅಂತ. ಇದು ಇರುವ ಉದ್ದೇಶವೇ ಜ್ಞಾನ. ಜ್ಞಾನ ಯಾವ ರೀತಿ ಬರುತ್ತೆ ಅಂದ್ರೆ ಅದಕ್ಕೆ ಡೌಟ್ ಬರುತ್ತೆ, ನಮಗೆ ಪ್ರಶ್ನೆಗಳು ಬರುತ್ತೆ, ಕ್ವಶನ್ಸ್ ಬರುತ್ತೆ. ಹಾಗಾಗಿ ಮನಸ್ಸಿನ ಇನ್ನೊಂದು ಆಯಾಮ, ಫ್ಯಾಕಲ್ಟಿ ಡೌಟ್ ಪಡುವಂಥದ್ದು. ಆದ್ರೆ ನಾವು ಡೌಟ್ ಮೇಲೆ ಹೆಚ್ಚು ವರ್ಕ್ ಮಾಡಿದ್ರೆ ಡೌಟ್ ಜಾಸ್ತಿ ಬರುತ್ತೆ, ತಿಳ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ರೆ ತಿಳುವಳಿಕೆ ಜಾಸ್ತಿ ಬರುತ್ತೆ. ಅದಕ್ಕೆ ಮನಸ್ಸಿನ ಯಾವ ರೀತಿ ಬಿಡುವಂಥದ್ದು, ಅದನ್ನ ಹರಿವು ಬಿಡುವಂಥದ್ದು ನಮಗ್ ಕೆಲಸ. ಅದು ಇದು ಯಾಕಂದ್ರೆ ನಮ್ಮ ಅನುಭವಕ್ಕೆ ಬರ್ಲಿಲ್ಲ ಅಂತಂದ್ರೆ ನಾವು ಎಷ್ಟೇ ಹೇಳಿದ್ರು ಮನಸ್ಸೇನು ಅಂತ ಅದೆಲ್ಲ ನಾನ್ ಫಿಸಿಕಲ್. ಅದು ಸೂಕ್ಷ್ಮ ಶರೀರ. ಈ ನಮ್ಮ ದೇಹ ಸ್ಥೂಲ ಶರೀರ, ಗ್ರಾಸ್ ಬಾಡಿ. ಪ್ರಾಣ ಮನಸ್ಸು ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಅಥವಾ ಇಂಗ್ಲಿಷ್ ಅಲ್ಲಿ ಸಟಲ್ ಬಾಡಿ ಅಂತ ಕರೆದ್ಬಿಡ್ತೀವಿ. ಸಟಲ್ ಬಾಡಿ ಅಂತ ಕರೆದ್ರೆ ಅಲ್ಲಿ ತಕ್ಷಣ ನಮ್ಮ ಮೈಂಡ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂತ. ಈ ಸಟಲ್ ಬಾಡಿ ಅಂದ್ರೆ, ಸಟಲ್ ಅಂದ್ರೆ ತಿಳಿಯಕ್ ಆಗದೆ ಇರುವಂತದ್ದು ಅಂತ ಅಷ್ಟೇ. ಅಂದ್ರೆ ನಮ್ಮ ಪಂಚ ಇಂದ್ರಿಯಗಳಿಗೆ ಗೋಚರವಾಗ್ತಿಲ್ಲ ಅಂತ, ಆರ್ಗನ್ಸ್ಗೆ ಇದು ಫೀಲ್ ಆಗ್ತಿಲ್ಲ ಅಷ್ಟೇ, ಇನ್ನೇನು ಅರ್ಥ ಇಲ್ಲ ಅದಕ್ಕೆ. ಸಿಂಪಲ್ ಆಗಿ ಗೊತ್ತಾಗ್ಬಿಟ್ರೆ ಸೂಕ್ಷ್ಮ ಶರೀರ ಅಂದ ತಕ್ಷಣ ನಾವು ಯಾರೋ ಋಷಿಗಳಿಗೆ, ದೊಡ್ಡವ್ರಿಗೆ, ಗುರುಗಳಿಗೆ ಗೊತ್ತಾಗುತ್ತೆ, ನಮ್ಗೆಲ್ಲ ಬೇಡ ಅಂದ್ಬಿಡ್ತೀವಿ. ಹೌದು, ತುಂಬಾ ಜನ ಹೇಳ್ತಾರೆ. ಹೌದು ಸರ್, ಹೌದು, ನಮ್ಮಂತವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ಹಣ್ಣು ಕಾಣುತ್ತೆ, ರುಚಿ ನಮ್ಗೆ ಅನುಭವಕ್ಕೆ ಬರುತ್ತೆ, ಹಣ್ಣು ನೋಡಿದ್ದು ಅನುಭವಕ್ಕೆ ಬರುತ್ತೆ. ಅದನ್ನ ಬರೀ ಕಣ್ಣಿನ ಮಟ್ಟಿಗೆ ಇಟ್ಕೊಂಡ್ರೆ ಅದರ ಶೇಪ್ ಇರುವಂತದ್ದು, ಕಲರು ಇಂಥದ್ದು ಮಾತ್ರ ನೋಡ್ತೀವಿ.
ಆ ಹಣ್ಣಿನ ರುಚಿನೂ ಗೊತ್ತಾದಾಗ ನೋಡಿದ ತಕ್ಷಣ ಆ ರುಚಿನೂ ನಮ್ಮ ಅನುಭವ ಗೊತ್ತಾಗುತ್ತೆ. ಕೆಲವ್ರಿಗಂತೂ ಈಗ ನೋಡ್ತಾನೆ ಈ ಮಾವಿನ ಹಣ್ಣು ಹುಳಿ ಇದೆ ಅಂತ ಹೇಳ್ತಾರೆ, ನೋಡ್ತಾನೆ ಹೇಳ್ಬಿಡ್ತಾರೆ. ನಮ್ಮ ಅನುಭವಕ್ಕೆ ಬಂದಿದ್ರು ಯಾರು So ಅದನ್ನ. true. ಈಗ ತೆಂಗಿನಕಾಯಿ ಕೈಯಲ್ಲಿ ಹೌದು. ಹಿಡ್ಕೊಂಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದ್ರೊಳಗೆ ಎಷ್ಟು ನೀರಿದೆ, ಯಾ ಅದ್ರ ಕಾಯಿ ಬಲ್ತಿದ್ಯಾ ಅಥವಾ ಅದು ಕೊಳ್ತಿದ್ಯಾ. ಇವೆಲ್ಲವೂ ಬರೀ ಕೈಯಿಂದ ಹಿಡ್ಕೊಂಡು ಅದನ್ನ ಹಿಂಗ್ ಅಲ್ಲಾಡ್ಸಿದ್ರೆ ಕಾಯಿ ತೆಂಗಿನಕಾಯಿ ತಗೋಬೇಕಾದ್ರೆ ನಮ್ಗೆಲ್ಲ ಗೊತ್ತೇ ಆಗುತ್ತದು. ಇವು ಯಾವುದು ಅಂದ್ರೆ ಇದು ಇಂದ್ರಿಯಗಳು ಕೆಲಸ ಮಾಡಿ ನಮ್ಮ ಮನಸ್ಸಿಗೆ ಹೋಗಿ ಅಲ್ಲಿಂದ ನಮ್ಮ ಬುದ್ಧಿ ಅನ್ನೋದು ನಮಗೆ ಇದು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ. ಬುದ್ಧಿ ಅದು ಇಂಟೆಲೆಕ್ಟ್. ಇವೆಲ್ಲವೂ ಅಂತಃಕರಣ ಒಳಗಿರೋ ಇನ್ಸ್ಟ್ರೂಮೆಂಟ್. ಆಚೆ ಕಡೆ 5 ಇನ್ಸ್ಟ್ರೂಮೆಂಟ್ಸ್ ಹೇಗಿದೆಯಲ್ಲ, ಅಂತಃಕರಣದಲ್ಲಿ ಮನಸ್ಸು ಮೊದಲನೇದು. ಪ್ರಾಣದ ಕೆಲಸ ಇನ್ಫಾರ್ಮೇಶನ್ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದಷ್ಟೇ, ಒಂದು ಎಲೆಕ್ಟ್ರಿಕ್ ವೈರ್ ತರ ಹ್ಮ್ ಮೊದಲನೇ ಹಂತದಲ್ಲಿ. ಆಮೇಲೆ ಪ್ರಾಣ ಅದು ವಿಸ್ತಾರ ಆಗ್ತಾ ಹೋಗುತ್ತೆ ತಿಳ್ಕೊಳ್ಳೋದಕ್ಕೆ. ಯಾಕಂದ್ರೆ ಸೆಲ್ಫ್ ಗೊತ್ತಾಗ್ಲಿಲ್ಲ ಅಂದ್ರೆ ಸೆಲ್ಫ್ ಲವ್ ಗೊತ್ತಾಗಲ್ಲ. ಇಷ್ಟು ಬ್ಯಾಕ್ ಗ್ರೌಂಡ್ ಯಾಕೆ ಕೊಡ್ತಿರೋದು ಅಂತಂದ್ರೆ ಮೊದಲು ಸೆಲ್ಫ್ ಗೊತ್ತಾಗ್ಬೇಕಲ್ಲ. ಈ ಸೆಲ್ಫ್ ನಾನು ಅಂದ್ರೆ ನನ್ನ ದೇಹ ಅನ್ಕೊಂಡ್ಬಿಟ್ರೆ ಇದನ್ನ ಪ್ರೀತಿ ಮಾಡೋದೇ ಸೆಲ್ಫ್ ಅನ್ಕೊಂಡ್ಬಿಡ್ತೀವಿ. ಅಬ್ಸಲ್ಯೂಟ್ಲಿ. ನನ್ನದು ಆದ್ರೆ ನಾನೇ ಇದಲ್ಲ. ದೇಹ ನನ್ನದು, ಕೈ ನನ್ನದು, ಕಾಲು ನನ್ನದು, ನನ್ನ ಪ್ರಾಣವು ನನ್ನದು. ಅಂದ್ರೆ ಪ್ರಾಣನು ಬಿಟ್ಟು ಹೋಗುತ್ತೆ ಒಂದಿನ. ಪ್ರಾಣ ಬಂತು ದೇಹಕ್ಕೆ, ಪ್ರಾಣನು ಬಿಟ್ಟು ಹೋಗುತ್ತೆ. ಅದ್ಯಾರಾದ್ರೂ ಅದ ಹೊರಟೋದ್ರು ಅಂತಂದ್ರೆ ಪ್ರಾಣ ತ್ಯಾಗ ಮಾಡಿದರು ಅಂತ, ಪ್ರಾಣ ಬಿಟ್ರು ಅಂತ. ಪ್ರಾಣನ ಅಂದ್ರೆ ಈ ದೇಹದಿಂದ ಹೊರಗೆ ಹೋಗುತ್ತೆ. ಹಾಗಾಗಿ ಈ ದೇಹ ಅನ್ನೋದು ಪೂರ್ತಿಯಾಗಿ ಜಡ ಪ್ರಕೃತಿ, ಅದು ಫಿಸಿಕಲ್ ಪಂಚಭೂತಗಳಿಂದನೇ ಆಗಿದ್ದು. ಮತ್ತೆ ಇದಕ್ಕೆ ಇಲ್ಲಿ ವೇದಗಳಲ್ಲಿ ಹುಟ್ಟು ಸಾವು ಅನ್ನೋದನ್ನ ಅದು ಎಲ್ಲೂ ಆ ರೀತಿಯಾಗಿ ತೋರಿಸೋದೇ ಇಲ್ಲ. ಯಾಕಂದ್ರೆ ಯಾವುದು ಹುಟ್ಟುವುದು ಸಾಯುತ್ತೆ ಅನ್ನೋದು ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಹುಟ್ಟುವುದು ಅಂದ್ರೆ ಹೊಸದಾಗಿ ಕ್ರಿಯೇಟ್ ಆಗುವಂಥದ್ದು, ಸೃಷ್ಟಿಯಾಗುವಂಥ ಆ ತರದ ಒಂದು ಪ್ರಕ್ರಿಯೆಯೇ ಇಲ್ಲ. ಬಾ ಅಂದ್ರೆ ಪೂರ್ತಿಯಾಗಿ ನಾಶ ಆಗುವಂಥದ್ದು ಇಲ್ವೇ ಇಲ್ಲ. ಹ್ಮ್ ಫಿಸಿಕಲ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ಅದು ನಮ್ಗೆ ಒಂದಾಗಿ ಅಂದ್ರೆ ಪಂಚೀಕೃತವಾಗುವುದು, ಅದನ್ನ ಪ್ರಪಂಚ ಅಂತೀವಿ. 5 ಒಂದಾಗುವುದು, ಪಂಚಭೂತಗಳು ಒಂದಾಗುವುದು, ಅದು ಪ್ರಾದುರ್ಭಾವಿ ಅಂದ್ರೆ ನಮ್ಗೆ ಕಾಣುತ್ತೆ. ಆ ಮಗು ಹೊಟ್ಟೆಯಲ್ಲಿ ರೈಟ್. ಅದು ಫಾರ್ಮ್ ಆಗಿರೋದು ಆಚೆ ಬಂದಾಗ ನನಗೆ ಕಾಣುತ್ತೆ. ಅಲ್ಲಿ ತನಕ ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಮಗು ಇದೆ ಅಂತ ಗೊತ್ತು, ಅದೇ ಹುಟ್ಟಿದೆ ಅಂತ ನಾವ್ ಹೇಳಲ್ಲ. ಅದು Correct. ಜನನ. ಸಂಸ್ಕೃತದಲ್ಲಿ ಜನನ ಅಂದ್ರೆ ಮಗು ಹುಟ್ಟಿದ ಮೇಲೆ, ಆಮೇಲಿಂದನೇ ನಮ್ ಬರ್ತ್ ಡೇಟ್ ಶುರು ಆಗೋದು. ಬರ್ತ್ ಡೇ ಯಾವತ್ತು ಅಂದ್ರೆ ಅದು ಸ್ಕ್ಯಾನಿಂಗ್ ಮಾಡಿದ್ದೀನಾನೋ ಅಥವಾ ಕನ್ಸೀವ್ ಆಗಿದ್ದೀನಾನೋ ಅಲ್ಲ. ಅದು ಹೊರಗೆ ಬಂದಾಗ, ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಅದು ಪ್ರಸವ. ಪ್ರಸವ ಅಂದ್ರೆ ಅದನ್ನ ಹರಿದು ಹೊರಗೆ ಬರುವಂಥದ್ದು. ಓಕೆ. ಇದನ್ನ ನಾವು ಹುಟ್ಟುವುದು ಅಂತ ನಾವು ಕರಿತಿದೀವಿ. ಆದ್ರೆ ನಮ್ಮ ರೂಢಿಯಲ್ಲಿ ಹುಟ್ಟುವುದು ಅಂತಂದ್ರೆ ಇದು ಆಚೆ ಬಂದಿದೆ, ಅದು ಉಸಿರಾಡ್ತಿದೆ. ಸಾಯೋದು ಅಂದ್ರೆ ಉಸಿರಾಡ್ತಿಲ್ಲ ಅಂತ. ಸಾವು ಅಲ್ಲ ಅದು, ಇದಕ್ಕೆ ಪ್ರಾಣಶಕ್ತಿ ಕೆಲಸ ಮಾಡ್ತಿದೆ ಅಂತ. ಮೊದಲನೇದಾಗಿ ಇದು ಗೊತ್ತಾಗದು ಯಾವ್ದ್ರ ಮೂಲಕ? ಮನಸ್ಸಿನ ಮೂಲಕ. ಈಗ ಯಾರಿಗೆ ಅದರ ಅರಿವು ಇಲ್ವಲ್ಲ, ನನಗೆ ಗೊತ್ತಿಲ್ಲದೆ ಇರೋ ವಿಷಯನ ಯಾವ ರೀತಿ ಹೇಳಿದ್ರು ನನ್ಗೆ ಅರ್ಥ ಆಗಲ್ಲ. ಕರೆಕ್ಟ್. ನಾ ಈಗ ನೋಡಿಲ್ಲ ಅಂತಂದ್ರೆ ಯಾವುದೋ ಒಂದು ವಸ್ತುವೋ ಅಥವಾ ಒಂದು ದೇಶನೋ, ಈಗ ಯಾವುದೋ ಒಂದು ದೇಶ ತಿಳ್ಕೊಳ್ಳಿ, ಹಿಂಗೆ ಈಗ ವೆನೆಜುಯಿಲಾ ಅಂತ. ಈಗ ಅಮೆರಿಕ ಅಂತ ಸುಮಾರಷ್ಟು ಕೇಳಿರ್ತೀವಿ, ವೆನೆಜುಯಿಲಾ ಅಂತ. ಈಗ ಅಮೆರಿಕ ವೆನೆಜುಯಿಲಾನ ಕ್ಯಾಪ್ಚರ್ ಮಾಡ್ತು ಅಂತ. ಎಲ್ಲಿದೆ, ಏನದು, ಯಾರಿಗೂ ಏನೂ ಗೊತ್ತಿರ್ಲಿಲ್ಲ. ಈಗ ತಕ್ಷಣ ಅದ್ರ ಪೇಪರ್ ನೋಡ್ತೀವಿ, ಆದ್ರೆ ನಮ್ಗೇನು ಕಲ್ಪನೆನೇ ಬರೋದಲ್ಲ. ಅದು ಒಂದು ದೇಶ ಅಂತಾನೆ ಕಲ್ಪನೆ ಬರೋದಿಲ್ಲ. ಎಲ್ಲೋ ಒಂದ್ ಮೂಲೆಯಲ್ಲಿ ಇದೆ ಅಂತೆ, ಅದ್ರ ಬಗ್ಗೆ ಮಾತಾಡಿದ್ರೆ ಏನು ಗೊತ್ತಾಗಲ್ಲ. ಆದ್ರೆ ಅದು ನನಗೆ ಗೊತ್ತಾದ ಮೇಲೆ ಆ ವಿಷಯದ ಬಗ್ಗೆ ಏನ್ ಹೇಳಿದ್ರು ಆಮೇಲೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಹಂತದಲ್ಲಿ ಅದರ ಬಗ್ಗೆ ನಮಗೆ ಒಂದು ಬೇಸಿಕ್ ರಿಕ್ವೈರ್ಡ್ ಎಲ್ಲಿಂದ ಆಗ್ಬೇಕು ಅಂತಂದ್ರೆ, ಅದಕ್ಕೆ ಬೇರೆ ಬೇರೆ ಹಂತದ ಜ್ಞಾನ ಅರ್ಜನೆಗೆ ಬೇರೆ ಬೇರೆ ರೀತಿ ಇದೆ. ಓಕೆ. ಈಗ ನಾವು ಆ ಭಾಗ ಎಲ್ಲ ಬಿಟ್ಟು, ಅಂದ್ರೆ ನನ್ನ ದೇಹ, ನನ್ನ ಪ್ರಾಣ, ನನ್ನ ಮನಸ್ಸು, ಇವು 3 ನನಗೆ ನನ್ನ ಉಪಕರಣಗಳು ಅಂತ, ಇನ್ಸ್ಟ್ರೂಮೆಂಟ್ಸ್. ಇದು ನಾನು ಅಂತ, ಇದು ಸೆಲ್ಫ್. ಓಕೆ. ಈ ಸೆಲ್ಫ್ ಬಗ್ಗೆ ವೇದ ಮಾತಾಡೋದು. ನನ್ನ ದೇಹವನ್ನೋ, ಮನಸ್ಸನ್ನೋ, ನನ್ನ ಬುದ್ಧಿಶಕ್ತಿನೋ, ನನ್ನ ಪೊಸಿಷನ್ನೋ, ಅಥವಾ ನಾನು ಡಾಕ್ಟರ್ ಅಂತನೋ, ಇಂಜಿನಿಯರ್ ಅಂತನೋ, ನಾನೊಬ್ಬ ಸ್ಟೂಡೆಂಟ್ ಅಂತನೋ, ಇದು ಯಾವುದು ನಾನಲ್ಲ. ಇದೆಲ್ಲ ನಾನು ಮಾಡುವ ಪಾತ್ರಗಳು. ಇದೆಲ್ಲ ನನ್ನ ಡಿಫ್ರೆಂಟ್ ರೋಲ್ಸ್. ಅಲ್ಲಾಗ ತಂದೆ ಆಗೋ ಅಥವಾ ಮಗನಾಗೋ ತಮ್ಮನಾಗೋ, ಈ ರೀತಿ ಎಲ್ಲ ಮಾಡುವಂತ ಇದ್ಯಾವುದು ಇದೆಲ್ಲವೂ ನಾನು, ಆದ್ರೆ ಅದ್ ಮಾತ್ರ ನಾನಲ್ಲ ಅಂತ ಈ ಸೆಲ್ಫ್ ಗೊತ್ತಾಗ್ಬೇಕು. ಆಳವಾಗಿ ಹೋದಾಗ ಈ ಸೆಲ್ಫ್ ಅನ್ನೋದು ಇದು ಗೊತ್ತಾದಾಗ ಇದನ್ನ ಸೆಲ್ಫ್ ಅಂತ. ಅದನ್ನ ವೇದಗಳಲ್ಲಿ ಸಂಹಿತಾ ಭಾಗದಲ್ಲಿ ಅಂದ್ರೆ ಮಂತ್ರ ಭಾಗದಲ್ಲಿ ತುಮ ಅಂತ ಅಷ್ಟೇ ಕರೀತಾರೆ. ಅದನ್ನ ಉಪನಿಷತ್ತುಗಳಲ್ಲಿ ಮಾವತ್ತು ತುಮ, ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ತುಮ ಅಂತಾನೆ ಕೊಡ್ತಾರೆ, ಆತ್ಮ ಅಂತಾನೆ ಹೇಳ್ತಾರೆ ಉಪನಿಷತ್ತಲ್ಲಿ. ಆತ್ಮ ಅಂತಂದ್ರೆ, ತುಮ ಅಂದ್ರೆ ಸೆಲ್ಫ್ ಅಂತಾನೆ ಅರ್ಥ, ಇನ್ನೇನು ಇಲ್ಲ. ಆತ್ಮ ಅಂದ್ರೆ ಅದು ಯಾವ್ದೋ ಒಂದು ಭೂತ ಹಿಂಗ್ ಮೇಲೆ ಹೋಗ್ತಿರುವಂತದ್ದು, ಫೋಟೋ ತೆಗೆಯುವಂಥದ್ದು ಅದಲ್ಲ.
ಅದೆಲ್ಲ ನಮ್ಮ ಸೂಕ್ಷ್ಮ ಶರೀರ ಹೊರಗಿರುವಂತದ್ದು, ಅವರ ಅಷ್ಟೇನೆ, ಅದು ಹೊರಗಿರುವಂತದ್ದು. ಅದು ತುಂಬಾ ಆಳವಾಗಿದೆ. ಇದು ನಮಗೆ ಗೋಚರಕ್ಕೆ ಬರ್ಬೇಕಷ್ಟೇ, ಇದು ಗೊತ್ತಾಗ್ಬೇಕು. ಮೊದಲನೇ ಹಂತದಲ್ಲಿ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ. ಇದು ನಾನು ಅಂತ ಹೇಗೆ ಇಮ್ಯಾಜಿನ್ ಮಾಡ್ಕೊಂಡಾಗ, ಈಗ ನನಗೆ ಈ ಸೆಲ್ಫ್ ಇದೆಯಲ್ಲ, ಇದರ ಪ್ರಯಾಣ, ಇದಕ್ಕೆ ನನಗೆ ಪೂರಕವಾಗಿ ಇವೆಲ್ಲ ಇರುವಂಥದ್ದು ಯಾವುದು? ನನ್ನ ಮನಸ್ಸು, ನನ್ನ ಪ್ರಾಣ, ನನ್ನ ಮನಸ್ಸು. ಈ ನಾನು ಗೊತ್ತಾಯ್ತು. ಓಕೆ. ನನಗೆ 3 ಇನ್ಸ್ಟ್ರೂಮೆಂಟ್ಸ್ ಇದೆ. ಯಾವ್ದಿದೆ? ಈ ನನಗೆ ನನ್ನದೇ ಒಂದು ದೇಹ ಇದೆ, ಹ್ಮ್ ಅದು ನನ್ನ ಫಿಸಿಕಲ್ ಬಾಡಿ. ನನ್ನ ಒಂದು ಪ್ರಾಣ ಇದೆ, ಅದು ನನ್ನ ವೈಟಲ್ ಬಾಡಿ. ನನಗೆ ಎಷ್ಟು ಬೇಕೋ ಅಷ್ಟೇ ಶಕ್ತಿ ಇಟ್ಕೊಂಡಿರುವಂಥದ್ದು, ಅದು ನನ್ನ ವೈಟಲ್ ಬಾಡಿ ಅಥವಾ ನನ್ನ ಪ್ರಾಣಮಯ ಕೋಶ. ಆಮೇಲೆ ಇದು ನನ್ನ ಮನಸ್ಸು, ಅಂದ್ರೆ ನನ್ನ ಮೈಂಡ್, ನನ್ನ ಮೆಂಟಲ್ ಬಾಡಿ ಅಂತ. ಇದು 3 ಗೊತ್ತಾಗುತ್ತೆ. ನಾವೀಗ ಇಂಟಗ್ರಲ್ ಹೆಲ್ತ್ ಅಲ್ಲಿ ಈ 3 ಅಲೈನ್ ಮಾಡುವಂಥದ್ದು, 3 ಕೂಡ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಂತ ಹಂತವಾಗಿ ಆಗುತ್ತೆ, ನಾವು ಒಂದೇ ಸರಿ ಇದೇನು ಮಾಡಬೇಕಾಗಿಲ್ಲ. ಇವತ್ತು ನಾವು ಯಾವುದು ಈ ಮೆಡಿಕಲ್ ವರ್ಲ್ಡ್ ಅಲ್ಲಿ ನಾವು MBBS ಅಲ್ಲಿ ಓದಂಥದ್ದು ಪೂರ್ತಿ ಅನಾಟಮಿ ಇರೋದು ಪೂರ್ತಿ ಫಿಸಿಕಲ್ ಬಾಡಿನ. ಈ ಅನ್ನಮಯ ಕೋಶ ಏನಿದೆ, ಫಿಸಿಕಲ್ ಬಾಡಿನ ತುಂಬಾ ಆಳವಾಗಿ ಓದ್ತೀವಿ. ಮೈಂಡ್ ಅನ್ನು ತುಂಬಾ ಮಿನಿಮಲ್, ಸೈಕಾಲಜಿನಲ್ಲಿ ಸ್ವಲ್ಪ ನೋಡ್ತೀವಿ. ಈ ಪ್ರಾಣಮಯ ಏನಿದೆಯೋ ಅದನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡಿದೀವಿ. ಎಸ್ಪೆಷಲಿ ಅಲೋಪತಿಲಿ ಪ್ರಾಣಮಯವನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡಿದೀವಿ. ಯಾಕಂದ್ರೆ ಅದು ನಮಗೆ ಗೋಚರವಾಗೋದಿಲ್ಲ. ಇದೆ ಅಂತ ಫಿಸಿಯಾಲಜಿನಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಎಲ್ಲ ಓದ್ತೀವಿ, ಅದು ಒಂದು ಎಲೆಕ್ಟ್ರಿಕಲ್ ಫೆನಾಮಿನಾ ಅಂತ ಅಷ್ಟೇ ಓದ್ತೀವಿ, ಹೌದು. ಅದು ಶಕ್ತಿ ಅಂತ ಓದೋದಿಲ್ಲ. ಅದನ್ನ ಈಗ ನಾವು ಇವತ್ತು ಯಾವ್ದು ಆಲ್ಟರ್ನೇಟ್ ಅಂತ ಕರಿತಿದೀವಲ್ಲ, ಮೂಲತಃ ಅಲೋಪತಿ ಬಂದಾಗ, ಅಲೋಪತಿ ಅಂದಾಗ ಅಲೋ ಅಂದ್ರೆ ಒಂದು ಅರ್ಥ ಅದಕ್ಕೆ, ದಟ್ ಇಸ್ ವಾಸ್ ಅನ್ ಆಲ್ಟರ್ನೇಟ್. ನಮ್ಮ ಟ್ರೆಡಿಷನಲ್ ಮೆಡಿಸಿನ್ ಎಲ್ಲ ಬಿಟ್ಟು ಒಂದು ಆಲ್ಟರ್ನೇಟ್ ಬಂತು, ಅದು ಅಲೋಪತಿ. ಕಾಲಕ್ರಮೇಣ ಅದು ತುಂಬಾ ಪಾಪ್ಯುಲರ್ ಆಗಿ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಆಲ್ಟರ್ನೇಟ್ ಆಯ್ತು. ಇದು ಒಂದು ರೂಢಿ ಅಷ್ಟೇ. ಪದದ ಅರ್ಥ ತೆಕ್ಕೊಂಡ್ರೆ ಅಲೋಪತಿ ಅಂದ್ರೆ ಇಟ್ಸ್ ಅನ್ ಆಲ್ಟರ್ನೇಟ್ ಟ್ರೀಟ್ಮೆಂಟ್. ಯಾವ್ದು ನಾವು ಸಾಂಪ್ರದಾಯಿಕವಾಗಿ ಮಾಡ್ತಿದ್ವಲ್ಲ, ಎಲ್ಲವೂ ಸೇರಿದ್ದು ಅದರಲ್ಲಿ. ಆಯುರ್ವೇದ ಹಿಡಿದು ನೀವು ಯಾವುದೇ ಒಂದು ಕೌನ್ಸಿಲಿಂಗ್ ಇರ್ಬೋದು, ಎಲ್ಲವೂ ಬೇರೆ ಬೇರೆ ರೀತಿಯಾದ ಮೆಥಡ್ಸ್ ಇದು. ಇದೆಲ್ಲವನ್ನೂ ಬಿಟ್ಟು ಬರೀ ಫಿಸಿಕಲ್ ಬಾಡಿನ ಅಷ್ಟೇನೆ ಕೇಂದ್ರೀಕೃತವಾಗಿ ಮಾಡುವಂತ ಒಂದು ಮೆಡಿಸಿನ್ ಬಂತು. ಹಾಗಾಗಿ ಅದು ಸ್ವಲ್ಪ ತುಚ್ಛವಾದದ್ದು ಅಂತ, ಅದು ಆಲ್ಟರ್ನೇಟ್ ಅಂದ್ರೆ ಇದು ಅಲ್ಲದೆ ಒಂದು ಚಿಕ್ಕದು ಅಂತ ಶುರು ಆಗಿದ್ದು. ರೈಟ್. ಮೈ ಗಾಡ್. ಇದು ಏನಾಗುತ್ತೆ, ತುಂಬಾ ಅನುಕೂಲ ಇದೆ ನಮ್ಗೆ. ಈ ಆಲ್ಟರ್ನೇಟ್, ಈ ಅಲೋಪತಿನಲ್ಲಿ ಏನಾಗುತ್ತೆ, ನೋವು ಬಂದು ಒಂದು ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅದ್ರ ಕೆಲಸ ಅದ್ ಮಾಡೇ ಮಾಡ್ತಾರೆ. ಆ ಮಾತ್ರೆಯು ಕೂಡ ಅದರಲ್ಲಿರೋ ಒಳಗಿನ ಶಕ್ತಿಯ ಮೂಲಕ ಮಾಡ್ತಿರೋದು, ಮಾತ್ರೆನೇ ಮಾಡೋದಿಲ್ಲ. ಮಾತ್ರೆ ಒಳಗೆ ಒಂದು ಇಂಗ್ರೀಡಿಯೆಂಟ್ ಇದೆಯಲ್ಲ, ಅದು ಅದರೊಳಗಿರೋ ಪ್ರಾಣಶಕ್ತಿ. ಅದನ್ನು ಕೊಡುವವನು, ಆ ಹೀಲರ್ ಅಥವಾ ಡಾಕ್ಟರ್, ಅವನು ತನ್ನ ಪ್ರಾಣಶಕ್ತಿಯನ್ನು ಸೇರಿಸಿ ಕೊಟ್ಟಾಗ ಅದನ್ನ ತೆಗೆದುಕೊಳ್ಳೋರು ಅದಕ್ಕೆ ತೆರೆದು ಆ ಶಕ್ತಿಯನ್ನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದಾಗ ಟ್ರೀಟ್ಮೆಂಟ್ 100% ಆಗ್ಬೋದು, 50% ಆಗ್ಬೋದು, 0 ಆಗ್ಬೋದು. ಈ ಶಕ್ತಿಗಳು ಒಂದಾಗುವಂಥದ್ದು, ಅದನ್ನ ಹೀಲಿಂಗ್ ಅಂತ ಕರಿತೀವಿ ನಾವು. ಅದನ್ನ ಮಾತ್ರ ಇಲ್ಲದೇನೆ ಡ್ರಗ್ಲೆಸ್ ಥೆರಪಿಲೂ ಮಾಡಬಹುದು. ಮತ್ತೆ ನಮ್ಮ ಆಯುರ್ವೇದದಲ್ಲಿ ಹರ್ಬ್ಸ್ ಇಂದ ಮಾಡುವಂಥದ್ದು, ಅದರದ್ದು ಫೈನ್ ಎಕ್ಸ್ಟ್ರಾಕ್ಟ್ ಹೋಮಿಯೋಪತಿಯಲ್ಲೂ ಮಾಡಬಹುದು. ಈ ರೀತಿ ಬೇಕಾದ ಮಂತ್ರಗಳ ಮೂಲಕ, ಮಂತ್ರದಲ್ಲೂ ಶಕ್ತಿ ಇದೆ, ಅದು ಹೀಲಿಂಗ್ ಪವರ್ಸ್ ಇರುತ್ತೆ. ಆದ್ರೆ ಬರೀ ಅದು ಇಟ್ಕೊಂಡು ಮಾಡ್ಬೋದಾ ಅಂತಂದ್ರೆ, ವೇದದ ಉದ್ದೇಶ ಬರೀ ಇದಲ್ಲ ಅಂತ ಗೊತ್ತಿರ್ಬೇಕು. ಯಾವ್ದೋ ನನ್ಗೇನೋ ಕಾಯಿಲೆ ಇದೆ, ಅದಕ್ಕೊಂದು ಮಂತ್ರ ಹೇಳಿ ಅದನ್ನ ಹೇಳ್ತೀನಿ, ವಾಸಿ ಮಾಡ್ಕೋತೀನಿ ಅನ್ನೋ ಉದ್ದೇಶ, ಮೂಲ ಉದ್ದೇಶ ವೇದದ್ದಲ್ಲ. ಅದರ ಅಪ್ಲೈಡ್ ಆಸ್ಪೆಕ್ಟ್ಸ್ ಇವೆಲ್ಲವೂ ಇದೆ. ನಾನು ಹೇಗೆ ಚೆನ್ನಾಗಿ ಜೀವನ ಮಾಡ್ಬೋದು, ನಾನು ಹೇಗೆ ಸಂತೋಷವಾಗಿರ್ಬೋದು, ಸೃಷ್ಟಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದಿರ್ಬೋದು, ಕೃಷಿಯ ಬಗ್ಗೆ ಇದೆ, ಅಥರ್ವವೇದದಲ್ಲಿ ಬೇಕಾದಷ್ಟು ಅಪ್ಲಿಕೇಶನ್ ಇದೆ, ಪರಿಸರದ ಬಗ್ಗೆ, ಎನ್ವಿರಾನ್ಮೆಂಟ್ ಬಗ್ಗೆ ಇದೆ, ಎಲ್ಲವೂ ಇದೆ. ಆದ್ರೆ ಇದೆಲ್ಲವೂ ಅದರ ಮೂಲ ಉದ್ದೇಶ ಅಲ್ಲ. ಮೂಲ ಉದ್ದೇಶ ವೇದಗಳನ್ನು ತಿಳ್ಕೊಳ್ಳೋದಕ್ಕೆ ವೇದವ್ಯಾಸರೇ, 4 ವಿಭಾಗ ಮಾಡಿದಂತ ವೇದವ್ಯಾಸರೇ ಬ್ರಹ್ಮಸೂತ್ರದಲ್ಲಿ ಬರೆದಿರೋ ಮೊದಲನೇ ಸೂತ್ರನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಇಡೀ ವೇದದ ಮೂಲ ಉದ್ದೇಶ ಆ ಬ್ರಹ್ಮತತ್ವ, ಮಹತ್ತತ್ವದ ಯಾವ್ದಿದೆಯೋ ಎಲ್ಲಕ್ಕೂ ಮೂಲ ಇದೆಯಲ್ಲ, ಅದರ ಜಿಜ್ಞಾಸೆ, ಅದನ್ನ ತಿಳಿಯುವುದು ಇದು ಮೂಲ ಉದ್ದೇಶ. ಆ ತಿಳುವಳಿಕೆ ಆಗುವ ಹಂತದಲ್ಲಿ ಕಲಿತಾ ನನಗೆ ಬೇಕಾಗಿರುವಂಥದ್ದಲ್ಲಿ ಉಪಯೋಗಿಸ್ಕೊಳ್ಬಹುದು. ಬಟ್ ಅದು ಯಾವತ್ತೂ ಆ ಬ್ಯಾಕ್ ಗ್ರೌಂಡ್ ಅನ್ನು ತಲುಪಲೇಬಾರ್ದು. ಈಗ ನಾವೀಗ ಸೆಲ್ಫ್ ಲವ್ ಅಂದಾಗಲೂ ಇದೊಂದು ಮೂಲ ಉದ್ದೇಶ ಇದೆ, ತಿಳ್ಕೊಳ್ಳೋದು ಯಾವುದು ಅಂತ, ನಾನು ಆ ತುದಿಗೆ ಹೋಗೋದಕ್ಕೆ. ಅದರಲ್ಲಿ ಗೊತ್ತಾಗ್ತಾ ಇವತ್ತು ನಾನು ಇದು ತಿಳ್ಕೊಂಡೆ ಅಂತ ಖುಷಿ ಆಗುತ್ತೆ. ಖುಷಿ ಪಡಬಾರ್ದು ಅಂತಲ್ಲ, ಈ ಬರೇ ನನ್ನನ್ನು ನಾನು ಪ್ರೀತಿಸುವುದು ಅಷ್ಟೇ ಉದ್ದೇಶ ಆಗಿರಬಾರ್ದು. ನನ್ನನ್ನು ಯಾಕೆ ಪ್ರೀತಿಸ್ತಿದ್, ನಾನು ತಿಳ್ಕೊಂಡೆ. ಈಗ 2ನೇ ಹಂತದಲ್ಲಿ ನಾನು ಈಗ ನನ್ನನ್ನು ನಾನು, ಲವ್ ಅಂದ್ರೆ ಪ್ರೀತಿ ಅಂತ, ಪ್ರೀತಿ ಅಂದ್ರು ಭಕ್ತಿ ಅಂತಂದ್ರು ಎಲ್ಲವೂ ಒಂದೇ. ವೇದದಲ್ಲಿ ಇದಕ್ಕೊಂದು ದೇವತೆ ಇದೆ. ಈ ದೇವತೆ ಅಂದ್ರೆ ಅದನ್ನ ಮಿತ್ರ ಅಂತ ಕರಿತೀವಿ.
ವಾವ್. ಮಿತ್ರ ಅಂದ್ರೆ ಎಲ್ಲರೂ ಗೊತ್ತು, ಫ್ರೆಂಡ್ ಅಂತ ಕರಿತೀವಿ. ರೈಟ್. ನನಗೆ ತುಂಬಾ ಆತ್ಮೀಯವಾದವನು, ಇದು ಆತ್ಮ. ಮಿತ್ರ ಆತ್ಮೀಯನಾದವನು ಅಂತ. ಈ ಆತ್ಮಕ್ಕೆ ಹತ್ರನಾದವನು ಯಾರು? ಮಿತ್ರ ಅಂತ. ಮಿತ್ರ ಹ್ಮ್. ತ್ರ ಅಂದ್ರೆ ತ್ರಾಯತೆ, ನನ್ನ ಹತ್ರ ಮಾ ಅಂದ್ರೆ ತಿಳುವಳಿಕೆ ಅಂತ, ಮೀ ಅಂದ್ರೆ ತಿಳಿದವನು, ನನ್ನ ತಿಳ್ಕೊಂಡವನು, ನನ್ನ ಜೊತೆಗೆ ಇರುವವನು ಮಿತ್ರ ಅಂತ. ವಾವ್. ಯಾವಾಗ್ಲೂ ನನ್ನ ಜೊತೆಲಿ ಇರ್ತಾನ ಅವನು ಮಿತ್ರ. ಯಾವಾಗ್ಲೂ ನನ್ನ ಜೊತೆಲಿ ಇರೋವನು ಪರಮಾತ್ಮ ಒಬ್ನೇ, ಪರಮ ಮಿತ್ರ ಅವನೊಬ್ನೇ. ಯಾಕಂದ್ರೆ ಈ ಆತ್ಮವನ್ನು ನಡೆಸ್ತಿರೋನು ಅವನು ಪರಮಾತ್ಮ ಅಂತ. ಅದ್ರ ಒಳಗೆ ನನ್ನ ಜೀವಾತ್ಮ, ಅದ್ರ ಒಳಗೆ ಪರಮಾತ್ಮ ಕೂತು ಎಲ್ಲರಿಗೂ ಸದಾಕಾಲ ಇರುವಂತದ್ದು ಮಿತ್ರ ಅಂದ್ರೆ ಅವನು ಪರಮಾತ್ಮ ಅಂತಾನೆ, ಪರಮ ಮಿತ್ರ ಅವನು. ಅದಲ್ಲದೆ ಹೊರಗೆ ನನಗೆ ತುಂಬಾ ಈ ಆತ್ಮಕ್ಕೆ ಆತ್ಮೀಯವಾಗಿರೋನು, ಅದು ನಿಜವಾಗ್ಲೂ ಮಿತ್ರ ಆಗ್ತಾನೆ. ವಾಹ್. ನನ್ನ ಒಳಗೆ ನಾನೇ ಆತ್ಮೀಯವಾಗಿ ನೋಡಿದಾಗ ಐ ಲವ್ ಮೈ ಸೆಲ್ಫ್. ಇದನ್ನ ವಾವ್. ಮಿತ್ರ ಅನ್ನೋ ಒಂದು ಶಕ್ತಿಯಾಗಿ, ದೇವತಾ ಶಕ್ತಿಯಾಗಿ ಅದನ್ನ ನೋಡ್ತಾ ಇರ್ತೀವಿ. ಆದ್ರೆ ಈ ಮಿತ್ರ ಅನ್ನೋದು ಇದೆಯಲ್ಲ, ಲವ್ ಅಥವಾ ಅಫೆಕ್ಷನ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗಿದೆ ಆದಷ್ಟು ಸಂಕುಚಿತವಾಗಿರುತ್ತೆ. ತುಂಬಾ ಅದು ರೆಸ್ಟ್ರಿಕ್ಟೆಡ್ ಲವ್ ಆಗುತ್ತೆ. ನನಗೆ ಮಾತ್ರ ಇದು ನನ್ಗೆ ಇಷ್ಟ, ಆದ್ರೆ ಇನ್ನೊಂದು ಇದು ಇಷ್ಟ ಅಂದ ತಕ್ಷಣ ಏನಾಗುತ್ತೆ, ಇನ್ನೊಂದು ಇಷ್ಟ ಇಲ್ಲ ಅಂತ ಆಗುತ್ತೆ. ಡಿವಿಷನ್ ಬರ್ಬಿಡುತ್ತೆ. ಹೌದು, ಅದು ಡಿವೈಡೆಡ್ ಆಗ್ಬಿಡುತ್ತೆ. ಅದು ಫೈನೈಟ್. ಅದು ಅದನ್ನ ಹೇಗೆ ತೆಗೆಯುವುದು ಅಂತ. ನನ್ನನ್ನು ನಾನು ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಬೇರೆಯವ್ರನ್ನ ಇಷ್ಟಪಡಲ್ಲ ಅಂತ ಆಗಬಾರ್ದು. ಆದ್ರೆ ನನ್ನನ್ನು ಮಾತ್ರ ಇಷ್ಟಪಡುವಂಥದ್ದು ಸೆಲ್ಫಿಶ್ ಆಗ್ಬಿಡುತ್ತೆ. ವೇದದಲ್ಲಿ ಇದನ್ನ ಹೊರಗೆ ಬರಬೇಕು ಅಂದ್ರೆ, ಮಿತ್ರ ಯಾವಾಗ್ಲೂ ಒಬ್ನೇ ಬರೋದಿಲ್ಲ. ಮಿತ್ರನ ಜೊತೆಗೆ ವರುಣ ಬರ್ತಾನೆ. ವರುಣ ಇಸ್ ದ ವಾಸ್ಟ್ನೆಸ್. ವರುಣ ಅಂದಾಗ ನಾವು ಸಮುದ್ರ, ಆಕಾಶ ಇದನ್ನೆಲ್ಲ ಎಕ್ಸಾಂಪಲ್ ಕೊಡ್ತೀವಿ. ವರುಣ ಅಂದಾಗ ವರುಣ ಅಂತ ಹೇಳಿದ ತಕ್ಷಣನೇ ಫುಲ್ ಓಪನ್ ಅಪ್ ಆಗುತ್ತೆ. ಹಿಂಗೆ ವರುಣ ಶಕ್ತಿ, ವರುಣ ಈಗ ಸಮುದ್ರದ ಮುಂದೆ ಹೀಗೆ ನಿಂತಾಗ ಯಾರು ಬೇಕಾದ್ರೂ ನಿಲ್ಲಿ. ಆ ಸಮುದ್ರದ ಮುಂದೆ ನಿಂತ ತಕ್ಷಣ ಆ ವಿಶಾಲತೆ ಕಾಣುತ್ತೆ. ಆ ವಿಶಾಲವಾದ ಗುಣ ಇದೆಯಲ್ಲ, ಅದು ವರುಣ ಶಕ್ತಿ. ಮೊದಲನೇ ಹಂತದಲ್ಲಿ ಈ ವರುಣ ಅಂದಾಗ ಅದು ಕೂಡ ಆವರಣ ಆಗುತ್ತೆ. ಈ ವರುಣ ಅನ್ನೋ ಶಬ್ದ ಆವರಣ ಅಂತ. ವಾಸ್ಟ್ನೆಸ್ ಕೂಡ ನನಗೆ ಆವರಣ ಆಗಬಹುದು. ಈ ಆವರಣ ಶಕ್ತಿ, ಆ ವರುಣ ವಾಸ್ಟ್ನೆಸ್ ನ ಹಿಡಿದು ಇಡುವಂತ ಒಂದು ಆವರಣ ಶಕ್ತಿ ಇದೆಯಲ್ಲ, ಅದಕ್ಕೆ ವೇದದಲ್ಲಿ ವೃತ್ರ ಅಂತ ಕರೆಯೋದು. ವೃತ್ರ ಅಂದ್ರೆ ಅದಕ್ಕೂ ಒಂದು ಸರ್ಕಲ್ ಆಗ್ತಾನೆ. ವಾಸ್ಟ್ನೆಸ್ ಆಯ್ತು, ಆದ್ರೆ ಅದನ್ನು ಕನ್ಫೈನ್ ಮಾಡ್ಬಿಡ್ತಾನೆ ಅವನು ವೃತ್ರ. ಅದು ಈವಿಲ್. ಕನ್ನಡದಲ್ಲಿ ವೃತ್ತಿ, ಆವೃತ್ತಿ ಅಂತ. ನಾವು ಕೆಲ್ಸಕ್ಕೆ ಹೋಗ್ತೀನಿ, ನೀ ಯಾವ ವೃತ್ತಿ ಅಂತ ಅಂತೀವಿ. ವೃತ್ತ ಅಂದ್ರೆ ನಾವು ಬಂಧನದಲ್ಲಿ ಸಿಕ್ಕಾಕೊಳ್ಳೋದು ವೃತ್ತಿ. ನನ್ನ ಪ್ರೊಫೆಷನಲ್ ಲೈಫ್ ನ ನಿಮ್ಗೇನ್ ನಿವೃತ್ತಿ ಅಂದ್ರೆ ಕೆಲ್ಸದಿಂದ ಬಿಟ್ಟೆ, ರಿಟೈರ್ಮೆಂಟ್ ಅಂದ್ರೆ ಆ ಬಂಧನದಿಂದ ಆಚೆ ಬಂದೆ ಅಂತ. ವೃತ್ತಿ, ಅದು ವೃತ್ರ. ಯಾವ್ದು ನನ್ನ ಆವರಣದೊಳಗೆ ಹಾಕುತ್ತಲ್ಲ, ಇದೇ ವಾಸ್ಟ್ನೆಸ್ ಅದು ಕನ್ಫೈನ್ ಮಾಡ್ಬಿಟ್ರೆ ಅದಕ್ಕೂ ಒಂದು ಕನ್ಫಿನಿಟಿ. ಮಿತ್ರ ಅನ್ನೋದೇ ಫ್ರಜೈಲ್, ಅದು ಲವ್. ಇದನ್ನ ವಿಶಾಲತೆ ಮಾಡುವವನು ವರುಣ. ಇದನ್ನೂ ಈಗ ನನಗೆ ದೇಶ ಪ್ರೇಮ, ನನ್ನ ಮನೆ ಇಷ್ಟ ಆಯ್ತು, ದೇಶ ಪ್ರೇಮ ಅಂದ್ರೆ ಅಷ್ಟರ ಮಟ್ಟಿಗೆ ವರುಣ ದೊಡ್ಡದಾಯ್ತು ನನಗೆ, ನನ್ನ ವಾಸ್ಟ್ನೆಸ್ ಬಂತು. ಆದ್ರೆ ಬರೀ ನನ್ನ ದೇಶನ ಮಾತ್ರ ಪ್ರೀತಿಸ್ತೀನಿ ಅಂದಾಗ ಮತ್ತೆ ವೃತ್ರ. ಪೇಟ್ರಿಯಟಿಸಂ ಬೇಕು, ನಿಮಗೆ ರಾಷ್ಟ್ರ ಭಕ್ತಿ ಇರಬೇಕು. ಆದ್ರೆ ನನ್ನ ದೇಶ ಮಾತ್ರ ಒಳ್ಳೇದಾಗಿರ್ಬೇಕು, ಪಕ್ಕದ ರಾಷ್ಟ್ರ ಹಾಳಾಗ್ಲಿ ಅನ್ನೋವಂಥದ್ದು ಇದೆಯಲ್ಲ, ಅದು ಮತ್ತೆ ವೃತ್ರ ಶಕ್ತಿ. ಸ್ವಲ್ಪ ಎತ್ತರದಲ್ಲಿದೆ ಅಷ್ಟೇ ಅದು. ಅದು ಕೂಡ ತಪ್ಪದು. ಹಾಗಂತ ದೇಶ ಪ್ರೇಮ ಬಿಡಬಾರದು. ಆದ್ರೆ ದೇಶ ಪ್ರೇಮದ ಜೊತೆಗೆ ವೇದ ಏನ್ ಹೇಳುತ್ತೆ, ಇಡೀ ಸೃಷ್ಟಿಯನ್ನೇ ನೀನು ನಿನ್ನದಾಗಿಸಿಕೊಂಡು ಅಂತ ಗೊತ್ತಾಗುತ್ತೆ. ಇದು ವೇದ ನೋಡಿ. ಇಲ್ಲ ಅಂದ್ರೆ ಅದು ಅಲ್ಲೂ ಕೂಡ ವೃತ್ರ. ನನ್ನ ರಾಷ್ಟ್ರ ಭಕ್ತಿ ಈಗ ಫೆನಾಟಿಕ್ ಆಗ್ಬಿಡುತ್ತೆ. ಈ ಟೆರರಿಸಂಗೆ ಮೂಲ ಕಾರಣ ಅದೇನೆ, ನನ್ನ ಧರ್ಮನೋ ದೇಶನೋ. ಮೂಲ ಕಾರಣ ವಿಸ್ತಾರ ಆಗಿದೆ. ನನ್ನನ್ನು ಬಿಟ್ಟಿದ್ದೀನಿ, ಸೆಲ್ಫಿಶ್ ಅಲ್ಲ ನಾನು. ಈಗ ಸೂಸೈಡ್ ಬಾಂಬರ್, ಅವನ್ ಪೂರ್ತಿ ಸೆಲ್ಫ್ಲೆಸ್. ಆದ್ರೆ ಅವನಿಗೆ ಅವನ ಬಗ್ಗೆ ಪ್ರೀತಿ ಅಲ್ಲ, ಪ್ರೀತಿ ದೊಡ್ಡದಾಗಿದೆ. ಆದ್ರೆ ಎಷ್ಟು ದೊಡ್ಡದಾಗಿದೆ, ಬೇರೆಯವ್ರಿಗೆ ತೊಂದರೆ ಮಾಡೋಷ್ಟು ದೊಡ್ಡದಾಗಿದೆ. ಸರ್, ಆಕ್ಚುಲಿ ಈ ತರ ಒಂದು ನಾವು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನ ಇದು ತುಂಬಾ ದೊಡ್ಡದು ಅಂತ ಹೆಮ್ಮೆ ತರ ತಗೊಳ್ತೇವೆ. ಬಟ್ ಈ ಆಂಗಲ್ ಅಲ್ಲಿ ನೋಡಿದಾಗ ಅಲ್ಲಿ ನಮ್ಮನ್ನ ನಾವೇ ಹೇಗೆ ಲಿಮಿಟ್ ಮಾಡ್ಕೊಳ್ತಾ ಇದೀವಿ ಅನ್ನೋದು ಇನ್ನೊಂದು ಆಂಗಲ್ ಅಲ್ಲಿ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಸರ್. ದಿಸ್ ಇಸ್ ಸೋ ಅಮೇಸಿಂಗ್, ಸೋ ಟ್ರೂ. ಅಂದ್ರೆ ಇದು ವಿಸ್ತಾರ ಆಗ್ತಾ ಹೋಗುತ್ತೆ. ಮೊದಲು ನಾನು ಇದೆಲ್ಲಿಂದ ಶುರು ಆಗ್ಬೇಕು, ನಾನು ಪ್ರೀತಿಸ್ಬೇಕು ಮೊದಲನೇದಾಗಿ. ನನಗೆ ನನ್ನ ಬಗ್ಗೆನೇ ಕೀಳರಿಮೆ ಇದ್ದಾಗ ಇನ್ನು ದೇಶ ಹೇಗ್ ಗೊತ್ತಾಗುತ್ತೆ, ಸೃಷ್ಟಿ ಹೇಗ್ ಗೊತ್ತಾಗುತ್ತೆ? ಸಾಧ್ಯನೇ ಇಲ್ಲ. ಮೊದಲನೇ ಹಂತದಲ್ಲಿ ಸೆಲ್ಫ್ ಲವ್, ನಾನು ಜೀವ ಗೊತ್ತಾಯ್ತು, ನನಗೆ ಅಲ್ಲಿರುವ ಪ್ರೀತಿ ಗೊತ್ತಾಗಬೇಕು. ಆ ಪ್ರೀತಿನೇ ನಾವು ಮಾನವೀಯತೆ ಅಂತ. ಮಾನವ ಅಂದ್ರೆ
ಯಾವ ಪ್ರಾಣಿಗೆ ಮನಸ್ಸಿದೆಯಲ್ಲೋ ಆ ಮನಸ್ಸಿರುವಂತದ್ದು ಮಾನವ. ಅವನೇ ನಮ್ಮ ಮೊದಲನೇ ಮನು ಅಂತ ಕರಿತೀವಿ. ಮನು ಹ್ಮ್ ಮೊದಲನೇ ಜೀವ ನಮಗಿರುವಂತ ಈ ಸೃಷ್ಟಿಯಲ್ಲಿ. ಆ, ಈಗ ಅದೆಲ್ಲ ಮನುವಾದಿ ಅಂತೆಲ್ಲ ಹಾಳಾಗಿದೆ, ಅದೇ ಹೇಳ್ತಿಲ್ಲ. ಈಗ ಮನು ಮೊದಲನೇವನಾದ್ರೆ, ರೈಟ್. ಮನು ಅಂದ್ರೆ ಯಾರಿಗೆ ಮನಸ್ಸಿದೆಯೋ ಅಂತ. ಮನಸ್ಸು ಅಂದ್ರೆ ಹ್ಮ್ ಹ್ಯುಮ್ಯಾನಿಟಿ. ಮನಸ್ಸು ಅಂದಾಗ ಎರಡು, ಒಂದು ಜ್ಞಾನಾರ್ಜನೆಗೆ ಇರುವಂತದ್ದು ಮನಸ್ಸು, ಹಾ ಮತ್ತೆ ಬೇರೆಯವರ ನೋವಿಗೆ ಕರಗುವಂತದ್ದು ಮನಸ್ಸು. ಅವನಿಗೊಂದು ವಿಶಾಲವಾದ ಮನಸ್ಸಪ್ಪ. ಈ ಮನಸ್ಸನ್ನೇ ಹೃದಯ ಅಂತಾನೂ ಕರಿತೀವಿ. ಹೃದಯ ಅಂದ್ರೆ ಹಿಂಗ್ ನಮ್ಮ ಅನಾಟಮಿಕಲ್ ಹಾರ್ಟ್ ಅಲ್ಲ, ಪಂಪಿಂಗ್ ಆಕ್ಷನ್ ಅಲ್ಲ, ಅದಲ್ಲ. ಅವನಿಗೆ ಒಂದು ಒಳ್ಳೆ ಹೃದಯ ಇದೆ ಅಂತ, ಒಂದು ನಿರ್ಮಲವಾದ ಹೃದಯ ಅಂತ. ಯಾಕಂದ್ರೆ ಹೃದಯದ ನಾವು ಹಾರ್ಟ್ ಲೆವೆಲ್ ಅಲ್ಲೇ ನಮ್ಮ ಜೀವ ಇರೋದು ಅಂತ ಶಾಸ್ತ್ರ ಹೇಳೋದು. ಹ್ಮ್ So ಅದಕ್ಕೆ ಹಾರ್ಟ್ ಲೆವೆಲ್ ಅಂತ, ಲೆವೆಲ್ ಆಫ್ ದ ಹಾರ್ಟ್ ಅಂತ. ಅದು ಜೀವ ಇದೆ, ಆ ಜೀವದೊಳಗೆ ಪರಮಾತ್ಮ ಇದ್ದಾನೆ ಅಂತ. ಈಗ ಇದರ ವಿಶಾಲತೆ ಆಗೋದು ಅಂದ್ರೆ ಮನಸ್ಸು ವಿಶಾಲವಾಗೋದು. ಮನಸ್ಸಿಗೆ ಎರಡು ಆಯಾಮ ಬಂತೀಗ. ಹೌದು. ಒಂದು ಜ್ಞಾನ, ಇನ್ನೊಂದು ಮನಸ್ಸಿನ ಮೂಲಕ ಪ್ರೀತಿ ಅಂತ. ಎಲ್ಲವನ್ನ ಅವನು ಒಳ್ಳೆ ವಾವ್. ಹೃದಯವಂತ ಅಂತ ಹಿಂಗೆ. ಯಾರಿಗೆ ಹೃದಯ ಇದೆಯೋ ಅವನು ಹೃದಯವಂತ. ಎಲ್ರಿಗೂ ಹೃದಯ ಇರುತ್ತೆ, ಆದ್ರೆ ಎಲ್ಲರೂ ಹೃದಯವಂತರಲ್ಲ. ಹೌದು. ಹೃದಯವಂತ ಅಂದ್ರೇನೆ ಅವನಿಗೆ ಒಳ್ಳೆಯ ಹೃದಯ, ಅಂದ್ರೆ ಬೇರೆಯವರ ನೋವಿಗೆ ಮಿಡಿಯುವಂತ ಹೃದಯ ಅವನಿಗಿದೆ ಅಂದ್ರೆ ಮಾತ್ರ ಅವನು ಹೃದಯ ಇದೆ ಅಂತ. ಇಲ್ಲ ಅಂದ್ರೆ ಅವನು ಕಲ್ಲು ಹೃದಯ ಅಂದ್ರೆ ಅದು ಜಡ. ಇನ್ನು ನಮ್ಮ ಆಡು ಭಾಷೆಯಲ್ಲೂ ಅದೇ ಬರ್ತಿದೆ. ಎಕ್ಸಾಕ್ಟ್ಲಿ. ಇದು ವಿಶಾಲವಾಗ್ತಾ ಹೋಗುತ್ತೆ. ಇದಕ್ಕೆ ಮಿತ್ರ ವರುಣರ ಶಕ್ತಿ. ಆಮೇಲೆ ಅದು ಆಧ್ಯಾತ್ಮಿಕವಾಗಿ ಹೋದಾಗ ಇದು ಒಂದು ಅತಿ ಭೌತಿಕವಾಗಿ ನಮಗೆ ತಕ್ಷಣಕ್ಕೆ ಗೋಚರವಾಗುವಂಥದ್ದು. ಇದನ್ನ ಅತಿ ದೈವಿಕವಾಗಿ ನೋಡಿದಾಗ ಇವೆಲ್ಲವನ್ನು ದೇವತಾ ಶಕ್ತಿಯಾಗಿ, ದೇವತೆಗಳು ಅಂತಾನೆ ನೋಡ್ತೀವಿ. ಮಿತ್ರ, ಹ್ಮ್ ವರುಣ, ಹೋತ್ರಿ, ಅಗ್ನಿ ಅಂತ ನೋಡಿದ್ವಿ. ಇವೆಲ್ಲವೂ ಹೌದು. ಒಂದು ದೈವಿ ಶಕ್ತಿಗಳು. ಆ ರೀತಿ ವೃತ್ರ ಅನ್ನೋದು ಆಸುರಿ ಶಕ್ತಿ. ಅಸುರ ಅಂತಂದ್ರೆ ಕೆಟ್ಟದ್ದು ಅಂತ ಇವತ್ತಾಗಿದೆ. ಅಸುರ ಅಂದ್ರೆ ಅಸ್ ಅಂದ್ರೆ ಪ್ರಾಣ. ಅದು ಕೂಡ ಅಸುರ ಅಂದ್ರೆ ತುಂಬಾ ಶಕ್ತಿಶಾಲಿ ಇದೆ. ರಾಕ್ಷಸ ಅಂದ್ರೆ ಶಕ್ತಿಶಾಲಿ ಅಂತ. ಹ್ಮ್ ಇದು ಇದು ಯಾಕೆ ಕೆಟ್ಟದು ಅಂದ್ರೆ ನಾನು ಕೆಟ್ಟದಾಗಿ ಉಪಯೋಗಿಸಿದ್ರಿಂದ ಕೆಟ್ಟದು. ಓಕೆ. ನಾನು ಕೆಟ್ಟದಾಗ ಶಕ್ತಿಯನ್ನ ನಾನು ಕೆಟ್ಟದಾಗಿ ಉಪಯೋಗಿಸಿದ್ರೆ ಅದು ಕೆಟ್ಟದಾಗಿ ಅಭಿವ್ಯಕ್ತಿ ಆಗ್ತಿದೆ, ಅದೇ ಕೆಟ್ಟದ್ದಲ್ಲ. ಎಕ್ಸಾಕ್ಟ್ಲಿ. ಈಗ ಚಾಕು ತರ. ಯಾವ ಶಕ್ತಿಯು ಎಸ್. ಹೌದು, ಚಾಕು ಆಗಿದೆ. ಈಗ ಡಾಕ್ಟರ್ ಉಪಯೋಗಿಸಿದ್ರೆ ಅದನ್ನ ಟ್ರೀಟ್ಮೆಂಟ್ ಆಗುತ್ತೆ, ಮನೇಲಿ ಅಡಿಗೆಗೆ ಉಪಯೋಗಿಸಿದ್ರೆ ಊಟಕ್ಕಾಗುತ್ತೆ, ಅದನ್ನ ಕಳ್ಳ ಉಪಯೋಗಿಸಿದ್ರೆ ಯಾರಿಗಾದ್ರು ತೊಂದರೆ ಮಾಡಬಹುದು. ಹೌದು. ಅದ್ರ ಶಕ್ತಿ ಅದೇನೆ, ಅದ್ರ ಆ ಕರೆಕ್ಟ್. ಫಾರ್ಮ್ ಅಲ್ಲಿ. ನಾನು ನಾನು ಯಾವುದು ಅಂತ ತಿಳ್ಕೊಂಡು ಅದನ್ನ ಕೇಂದ್ರೀಕೃತವಾಗಿ ನೋಡಿದಾಗ ಅಲ್ಲಿಂದ ನಮಗೆ ಏನಾಗುತ್ತೆ, ಇದರ ಸ್ಪಷ್ಟತೆ ಗೊತ್ತಾಗ್ತಾ ಹೋಗುತ್ತೆ. ಮನಸ್ಸಿನ ಕೆಲಸ ಏನು, ಜ್ಞಾನಾರ್ಜನೆ. ಆಮೇಲೆ ನನಗೆ ಅದರ ಜೊತೆಗೆ ಆನಂದ ಸಿಗುತ್ತೆ. ಮನಸ್ಸಿನ ಇನ್ನೊಂದು ಮುಖ್ಯವಾದ ಗುಣ ಅಂದಾಗ ಪ್ರೀತಿ ಅಥವಾ ಭಕ್ತಿ. ದೇವರ ಬಗ್ಗೆ ಪ್ರೀತಿ ಇದ್ದಾಗ ಅದು ಭಕ್ತಿ ಆಗುತ್ತೆ. ರೈಟ್. ನಮ್ಮ ಸಮಾನ ವಯಸ್ಕರ ಜೊತೆ ಇದ್ದಾಗ ಅದು ಪ್ರೀತಿ, ಲವ್ ಆಗುತ್ತೆ. ಚಿಕ್ಕವ್ರ ಜೊತೆ ಆದಾಗ ವಾತ್ಸಲ್ಯ ಆಗುತ್ತೆ, ಅಫೆಕ್ಷನ್ ಆಗುತ್ತೆ. ಅದು ಬೇರೆ ಬೇರೆ ಅಭಿವ್ಯಕ್ತಿ ಅಷ್ಟೇ. ಹ್ಮ್ ಅದು ದೊಡ್ಡವ್ರ ಜೊತೆ ಇದ್ದಾಗ ಅದನ್ನೇ ದೇವರ ಬಗ್ಗೆ ಆದ್ರೆ ಪ್ಯೂರ್ ಪ್ರೀತಿ, ಅವನು ಏಕವಚನದಲ್ಲಿ ಕರೆಯೋ ಅಷ್ಟು ಸಲಿಗೆ ಬರುತ್ತೆ. ಗುರುಗಳು ಅಲ್ಲಿ ಪ್ರೀತಿ ಇರುತ್ತೆ, ಆದ್ರೆ ಸಣ್ಣದಾಗ ಒಂದು ಭಯವೂ ಇರುತ್ತೆ. ಭಯ ಅಂತಂದ್ರೆ ಅದು ಭಯ ಭಕ್ತಿ ಅಂತೀವಲ್ಲ, ಆ ರೀತಿ. ಅಲ್ಲಿ ಕರೆಕ್ಟ್. ಯಾವಾಗ ನಾವು ಬಹುವಚನದಲ್ಲೇ ಕರಿತೀವಿ, ಗುರುಗಳು ಅಂತಾನೆ ಕರಿತೀವಿ. ಇದು ಬೇರೆ ಬೇರೆ. ಈ ಮಿತ್ರ ಅನ್ನೋ, ಈ ಲವ್ ಅನ್ನೋವಂಥದ್ದು ಬರೀ ಇಲ್ಲಿ ಒಳಗಲ್ಲ, ಇದೆಲ್ಲಕ್ಕೂ ವಿಸ್ತಾರ ಆಗ್ತಾ ಹೋಗುತ್ತೆ. ಈ ಸೆಲ್ಫ್ ಲವ್ ಅಂದಾಗ ನಾವು ಯಾವ್ದನ್ನ ನೋಡ್ಕೋಬೇಕು ಅಂದ್ರೆ, ವೇದಗಳಲ್ಲಿ ಸೆಲ್ಫ್ ಅಂದಾಗ ಯಾವುದೇ ಇಲ್ಲಿಂದ ನಮ್ಮ ಆಧ್ಯಾತ್ಮಿಕ ಜರ್ನಿ ಅಂದ್ರೆ ಇದನ್ನ ನಾವು ಒಳಗಿನ ನನ್ನ ಸ್ಪಿರಿಟ್ ಅಂತ ಗೊತ್ತಾಗುತ್ತೆ. ಸ್ಪಿರಿಟ್ ಅಂದ್ರೆ ರಸ, ಅದು ಎಸೆನ್ಸ್ ಒಳಗಿರುವಂಥದ್ದು. ಈಗ ಅವನ್ಗೆ ಅದು ಸ್ಪಿರಿಟೇ ಗೊತ್ತಾಗಿಲ್ಲ ಅಂತ ಅಂದ್ಬಿಡ್ತೀವಿ. ಏನೋ ವಿಷಯ ಹೇಳ್ತಿದ್ದೀನಿ, ಅದರದ ರಸವೇ ಇಲ್ಲ. ಈಗ ರಸಂ ಅಥವಾ ಅಂತೀವಿ, ರಸಂ ಮಾಡಿದ್ವಿ, ಅನ್ನ ರಸಂ ಅಂತೀವಿ. ಆ ರಸ ಅಂದ್ರೆ ಯಾವುದು ಅಂತ, ಎಲ್ಲವನ್ನೂ ನೀರಿಗೆ ಹಾಕಿ ಅದನ್ನ ರಸವತ್ತಾಗಿ ಮಾಡುವುದು ಅಂತ. ಅದರ ಎಸೆನ್ಸ್ ಅದು ರಸ. ಒಂದು ಹಣ್ಣಿನ ರಸ ಅಂದ್ರೆ ಏನು, ಹಣ್ಣಿನಲ್ಲಿರೋ ಎಸೆನ್ಸ್ ಅಂತ ತೆಕ್ಕೊಂಡಾಗ ರಸ. ಅದು ನನ್ನ ಒಳಗೆ ಯಾವುದು ರಸ ಆಗುವಂಥದ್ದು, ನನ್ನ ಇನ್ನರ್ ಮೋಸ್ಟ್ ಸೆನ್ಸ್ ಆಫ್ ಇಟ್. ಅದನ್ನ ನಾವು ನಾನು ಅಂತ, ನನ್ನ ಒಳಗಿನ ಇರುವಂಥದ್ದು ಸಾರ, ದಟ್ ಈಸ್ ದ ಸ್ಪಿರಿಟ್ ಅಂತ. ಇದಕ್ಕೆ ಹೈಯೆಸ್ಟ್ ಸ್ಪಿರಿಟ್ ಈಸ್ ಗವರ್ನಿಂಗ್ ದಟ್ ಅಂತ. ಓಹ್. ನನ್ನ ಮೂಲ ಯಾವುದು ಅಂತ, ಆ ಮೂಲವೇ ನನ್ನ ಜೀವ ಅಂತ. ಇದಕ್ಕೆ ಹುಟ್ಟು ಸಾವುಗಳಿಲ್ಲ. ಭಗವದ್ಗೀತೆ ನಾವೆಲ್ಲ ಅದನ್ನೆಲ್ಲ ಕೇಳಿರ್ತೀವಿ, ಜೀವಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ಅದು ಅನಂತ, ಅದು ಅದು ಈ ರೀತಿ ಎಲ್ಲ ಹೇಳ್ತಾ ಹೋಗ್ತಾನೆ ಕೃಷ್ಣ ಹೇಳ್ತಾನೆ. ಆದ್ರೆ ಇದು ನಮ್ಮ ಅನುಭವಕ್ಕೆ ಇವತ್ತು ಬಂದಿಲ್ಲ. ಹಾಗಾಗಿ ಅದನ್ನ ಓದಿದಾಗ ಅನುಭವಕ್ಕೆ ಬಂದಿಲ್ಲ ಅಂದ್ರೂ ಅದಿಲ್ಲ ಅಂತ ನಾವ್ ಯಾರು ಹೇಳ್ತಿಲ್ಲ. ಯಾಕೆ ಅಂದ್ರೆ ನನ್ನ ಒಳಗಿನ ಜೀವಕ್ಕೆ ಅದು ಗೊತ್ತು, ಆದ್ರೆ ಮನಸ್ಸು ಇನ್ನು ನನ್ನ ಜ್ಞಾನ ಆ ಹಂತಕ್ಕೆ ಬೆಳೆದಿಲ್ಲ. ಹಾಗಾಗಿ ಅದು ಗೊತ್ತಿಲ್ಲ ಅಂತೀವಿ ಬಿಟ್ಟು ಇಲ್ಲ ಅಂತ ಹೇಳಲ್ಲ. ಇಲ್ಲ ಅಂತ ಹೇಳೋರು ಇದ್ದಾರೆ, ಆದ್ರೆ ಅವರು ನಾಟಕೀಯವಾಗಿ ಇಲ್ಲ ಅಂತಾರೆ.
ಯಾವುದೋ ಒಂದು ಹಂತದಲ್ಲಿ ಅವ್ರಿಗೂ ನಂಬಿಕೆ ಬೇಕೇ ಬೇಕು. ಹೌದು. ಅದು ಬೇರೆ ಇನ್ನೊಂದು ಜರ್ನಿ. ಈ ಜೀವ ಇಲ್ಲ, ದೇಹವೇ ಎಲ್ಲ, ಆ ತರದ ವೇದ ಕಾಲದಲ್ಲೂ ಆ ರೀತಿ ಮೆಟೀರಿಯಲಿಸ್ಟಿಕ್ ಒಂದು ವಿಷನ್ ಇದ್ದೇ ಇತ್ತು. ಯಾವಾಗ್ಲೂ ಇರಲೇಬೇಕು, ಎಲ್ಲಾ ಹಂತದಲ್ಲೂ ಇರಬೇಕು. ಇದು ಒನ್ ಸೈಡೆಡ್ ವ್ಯೂನ ಯಾವತ್ತೂ ವೇದ ಒಪ್ಪೋದೇ ಇಲ್ಲ. ಎಷ್ಟು ರೀತಿಯ ಜೀವಗಳಿರುತ್ತೋ ಅಷ್ಟು ರೀತಿಯ ಸ್ವಭಾವ, ಅಷ್ಟು ರೀತಿಯ ಅಭಿವ್ಯಕ್ತಿ ಆಗುತ್ತೆ. ಈಗ ನಾವು ಸ್ವಭಾವ ಅಂದಾಗ ಈ ಜೀವ ಸ್ವಭಾವ ಅಂತ ಅವನ ಸ್ವಭಾವ ಗೊತ್ತಾಯ್ತು ಅಂದ್ರೆ, ಅದಕ್ಕೆ ಸ್ವಭಾವ ಅಂದ್ರೆ ವರ್ಣ ಅಥವಾ ಕಲರ್ ಅಂತೀವಲ್ಲ, ಕರೆಕ್ಟ್. ಕರ್ಣ. ಅವನ ನಿಜವಾದ ಬಣ್ಣ ಬಯಲಾಯ್ತು ಅಂದ್ರೆ ಅವನದೇನು ಸ್ಕಿನ್ ಕಲರ್ ಅಲ್ಲ, ಅದು ದೇಹ ಬಣ್ಣ ಅಲ್ಲ, ಅವನ ಜೀವಕ್ಕೆ ಒಂದು ಸ್ವಭಾವ ಇರುತ್ತೆ. ಓಕೆ. ಆ ಸ್ವಭಾವ ನಾವು ಅಭಿವ್ಯಕ್ತಿ ಮಾಡ್ತಿರೋದು. ಅದು ನನ್ನ ಜೀವ ಗೊತ್ತಾದಾಗ, ನಾನು ಯಾರು ಅಂತ ಗೊತ್ತಾದಾಗ ನನ್ನ ಅಭಿವ್ಯಕ್ತಿಯೂ ಗೊತ್ತಾಗುತ್ತೆ, ನನ್ನ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ. ಈ ಕೆಲವರಿಗೆ ಯಾರಿಗೋ ಬೇರೆಯವ್ರ ಬಗ್ಗೆ ತುಂಬಾ ಸೇವಾ ಮನೋಭಾವ ಇರುತ್ತೆ, ಅಂತವ್ರು ಸರ್ವಿಸ್ ಇಂಡಸ್ಟ್ರಿಯಲ್ಲಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೆಲವರಿಗೆ ಮೂಲತಃ ಅಂದ್ರೆ ಜೀವ ಸ್ವಭಾವವೇ ನಾಯಕತ್ವ, ಒಂಥರ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಅವ್ರಿಗೆ ನೀವು ಹೋಗ್ಬಿಟ್ಟು ಆರ್ಡರ್ಸ್ ಕೊಟ್ರೆ ಫಾಲೋ ಮಾಡಲ್ಲ ಅವರು. ಸೊ ಅಂತವ್ರಿಗೆ ನಾವು ಅದನ್ನ ಫೋರ್ಸ್ ಮಾಡಬಾರ್ದು. ಇನ್ ಕೆಲವರಿಗೆ ಆರ್ಡರ್ಸ್ ತಗೊಳ್ಳೋದೇ ಇಷ್ಟ, ಅಂತವ್ರಿಗೆ ನೀನ್ ಲೀಡರ್ ಆಗು ಅಂತ ಫೋರ್ಸ್ ಮಾಡಬಾರ್ದು. ಅಂದ್ರೆ ಈ ಅನುಭವದಲ್ಲಿ, ಈ ಜೀವನದಲ್ಲಿ ಅವ್ರು ಆ ರೀತಿ ಅದರಲ್ಲೇ ಪರ್ಫೆಕ್ಷನ್ ಕಂಡ್ಕೋಬೇಕು. ನನಗೆ ನಾನು ಗೊತ್ತಾದಾಗ, ಜೀವ ಸ್ವಭಾವ ಗೊತ್ತಾದಾಗ, ಈಗ ನಾನು ಹುಟ್ಟುವುದು ಅಂದ್ರೆ ಈಗ ಪಂಚಭೂತಗಳಾಯ್ತು, ಆಮೇಲೆ ಪಂಚಭೂತಗಳು ಮತ್ತೆ ಪಂಚಭೂತಗಳಲ್ಲಿ ಲೀನವಾದ ಅಂತ ನಾವು ದೊಡ್ಡ ಹಿರಿಯರು ಯಾರಾದ್ರೂ ಗುರುಗಳು ಸ್ವಾಮಿ ಪಂಚಭೂತಗಳಲ್ಲಿ ಲೀನ ಆದ ಅಂದ್ರೆ ಈ ದೇಹ ಶಕ್ತಿ ಏನ್ ತಕ್ಕೊಂಡಿದ್ದಲ್ಲ ಅದನ್ನ ಮತ್ತೆ ತುಂಡು ಮಾಡಿ ಪಂಚಭೂತಗಳಲ್ಲಿ ವಾಪಸ್ ಬಿಟ್ಟು ಹೋದ್ರು ಅಂತ ಗುರುಗಳು. ಅದನ್ನೆಲ್ಲ ತಕೊಂಡ್ ಬಂದ್ರು, ಮತ್ತೆ ಅದನ್ನ ಬಿಟ್ಟು ಹೋದ್ರು ಅಂತ. ಯಾವ್ದು ಮಣ್ಣಿನ ಭಾಗ ಮಣ್ಣಕ್ಕೆ ಹೋಯ್ತು, ನೀರಿನ ಭಾಗ ನೀರಿಗೆ ಹೋಯ್ತು, ಬೆಂಕಿಗೆ ಹೋಯ್ತು, ಗಾಳಿಗೆ ಹೋಯ್ತು, ಆಕಾಶಕ್ಕೆ. ಅಂದ್ರೆ ನಾನು ಪಂಚಭೂತಗಳಲ್ಲಿ ನಾನು ಆಗಿದ್ದೆ, ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಇವರು ಪಂಚಭೂತಗಳ ಲೀನವಾದರು ಅಂತ. ಅಂದ್ರೆ ಇದಕ್ಕೆ ಇಷ್ಟೇ ಕೆಲಸ. ಹಾಗಾಗಿ ಹುಟ್ಟು ಸಾವು ಅನ್ನುವುದು ನಮ್ಮ ರೂಢಿಗಷ್ಟೇ, ಅರ್ಥವಾಗ್ಲಿ ಅಂತ ಮಾತ್ರ. ಅದು ಅಭಿವ್ಯಕ್ತಿ ಆಯ್ತು, ಆಮೇಲೆ ನಮ್ಗೆ ಗೋಚರ ಆಗೋದಿಲ್ಲ. ದೇಹ ಇದು ಆದಾಗ ಅದು ಮತ್ತೆ ಪ್ರಕೃತಿ ಯಾವಾಗಲೂ ಯಾವುದು ಅದಕ್ಕೆ ಕೆಲಸವಿಲ್ವೋ ಅದನ್ನ ಡಿಕಂಪೋಸ್ ಮಾಡ್ಕೊಳ್ಳುತ್ತೆ. ಡಿಕಂಪೋಸ್ ಮಾಡೋದು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಫಾರ್ಮ್ ತಕೊಳ್ಳೋದಕ್ಕೆ ಅದಕ್ಕೆ ರಾ ಮೆಟೀರಿಯಲ್ ಮಾಡ್ಕೊಳ್ಳುತ್ತೆ. ಮಣ್ಣಿನ ಭಾಗ ಮಣ್ಣಿಗೆ ಹಾಕುತ್ತೆ, ಅದನ್ನ ಗಿಡಕ್ಕೆ ಗೊಬ್ಬರ ಹಾಕಬೇಕು. ಯಾವುದೇ ಒಂದು ಹಣ್ಣು ತಗೊಳ್ಳಿ, ಅದು ಕೊಳೆಯೋದು ಅಂತಾನೆ ನಾನು ಅದನ್ನ ಉಪಯೋಗಿಸ್ಲಿಲ್ಲ ಅಂತಂದ್ರೆ, ನಾನು ಉಪಯೋಗಿಸಿದ್ರೆ ನನ್ಗೆ ಜೀರ್ಣ ಆಗುತ್ತೆ, ನನಗೆ ಬೇಕಾಗಿ ಸಾರಾಂಶ ನಾನು ತೆಕ್ಕೋತೀನಿ, ಮಿಕ್ಕಿದ್ದು ಅದನ್ನ ಹೊರಗೆ ಅದು ಮಲದ ರೂಪದಲ್ಲಿ ಆಗುತ್ತೆ. ಅದು ಇನ್ನೊಂದು ಪ್ರಾಣಿ ಯಾವುದಕ್ಕೋ ಊಟ ಆಗುತ್ತೆ. ಅದು ಫುಡ್ ಚೈನ್, ಅದು ಗೊತ್ತಾಗುತ್ತೆ. ಆದ್ರೆ ಹಣ್ಣು ಯಾರು ಉಪಯೋಗಿಸ್ಲಿಲ್ಲ ಅಂದ್ರೆ ಮರದಲ್ಲೇ ಬಿಟ್ರೆ ಅಥವಾ ಮನೆಯಲ್ಲೇ ತಂದು ಹಾಗೆ ಇಟ್ಟಿದ್ರೆ ಅದು ಕೊಳೆಯುತ್ತೆ. ಅದಕ್ಕೆ ಮತ್ತೆ ಏನು ಕೊಳೆಯುವುದು ಅಂತಂದ್ರೆ ಏನು, ಅದು ಮತ್ತೆ ಅದು ಕಾಂಪೋಸ್ ಆಗಿತ್ತು, ಡಿಕಂಪೋಸ್ ಆಗ್ತಿದೆ. ಅದು ಒಂದಾಗಿತ್ತು, ಈಗ ಸೆಪರೇಟ್ ಆಗ್ತಿದೆ. ಸೆಪರೇಟ್ ಯಾಕೆ ಆಗ್ತಿದೆ ಅಂದ್ರೆ ಮತ್ತೆ ಅದನ್ನ ಎಲಿಮೆಂಟಲ್ ಫಾರ್ಮ್ ತಗೊಳುತ್ತೆ. ಮತ್ತೆ ಅದು ಅಲ್ಲಿಗೆ ಹೋದಾಗ ಅಲ್ಲಿಂದ ಇನ್ನೂ ರಾ ಮೆಟೀರಿಯಲ್ ಬೇಕಲ್ಲ ಮತ್ತೆ. ಸೊ ಇದು ಕಂಟಿನ್ಯೂಸ್ ಸೈಕಲ್ ಆಗ್ತಾ ಹೋಗುತ್ತೆ ಅಂತ. ಇದು ನೋಡ್ತಾ ಹೋದಾಗ ನಮ್ ಈ ದೇಹಕ್ಕೆ ಇಷ್ಟೇ ಕೆಲಸ ಅಂತ. ಅದಕ್ಕೆ ಶಾಸ್ತ್ರದಲ್ಲೂ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ, ಇದೊಂದು ಬಟ್ಟೆ ಇದ್ದಂಗೆ, ಹಾಕೊಳ್ಳೋದು ತೆಗೆಯೋದು ಅಂತ ಹಿಂಗೆ. ಅಷ್ಟು ಸಿಂಪ್ಲಿಫೈಡ್ ಅಲ್ಲ ಅದು. ಈಗ ಒಂದು ಬಟ್ಟೆ ತೆಗೆದು ಹಾಕೊಂಡೆ ಅನ್ನೋದು ಆ ಹಂತದ ಜ್ಞಾನದಲ್ಲಿ ಇದ್ದಂಥವ್ರಿಗೆ, ಅನುಭವ ಆದವ್ರಿಗೆ ಹೇಳ್ಬೋದು. ನಾವೇನ್ ಹೇಳ್ಬೋದು ಅಂದ್ರೆ ನನಗೆ ಇಷ್ಟವಾದ ಬಟ್ಟೆ ಅಂತ ಹೇಳ್ಬೋದು. ಅದು ಹೋಗಿದ್ರು ನನ್ ಚಿಕ್ಕ ವಯಸ್ಸಲ್ಲಿ ಹಾಕೊಂಡಿದ್ದೆ ಇಟ್ಕೋತೀವಿ. ನಾವಿನ್ನು ಆ ತರ ಬಟ್ಟೆ ಅಂತ ಇಟ್ಕೋಬಹುದು. ಬಟ್ಟೆನೆ, ಆದ್ರೆ ಸುಮ್ಮನೆ ಎತ್ತು ಬಿಸಾಕೋ ಅಷ್ಟು ಬಟ್ಟೆ ಅಲ್ಲ. ನಮ್ ದೇಹಕ್ಕೆ ಅಷ್ಟು ಪ್ರೀತಿ ಇದೆ. ಮೊದಲನೇ ಹಂತದಲ್ಲಿ ದೇಹದ ಬಗ್ಗೆನೂ ಪ್ರೀತಿ ಇರಬೇಕು ಅಂತ. ಹೀಗೆ ಇದು ಸೆಲ್ಫ್ ಲವ್ ಅನ್ನೋದನ್ನ ಮೊದಲು ನಾನು ತಿಳ್ಕೊಳ್ಳುವುದು, ನನ್ನನ್ನು ತಿಳಿಯುವುದು, ಅದು ಸ್ವಾಧ್ಯಾಯ ಅಂತ. ನಾವು ಸ್ವಾಧ್ಯಾಯ ಅಂದಾಗ, ಸ್ವ ಅಂದಾಗ ಸೆಲ್ಫ್, ಅಧ್ಯಾಯ ಅಂದ್ರೆ ನಾನೇ ಓದ್ಕೊಳ್ಳೋದು ಅಂತ ಒಂದು. ಅಧ್ಯಯನ ಅಂದ್ರೆ ನಾನು ಓದುವುದು, ಆಮೇಲೆ ನನ್ನನ್ನ ಓದ್ಕೊಳ್ಳುವುದು ಸ್ವ ಅಧ್ಯಾಯ. ನಾನು ಅನ್ನೋದು ಏನು ಅಂತ ತಿಳ್ಕೊಳ್ಳುವುದೇ ಸ್ವಾಧ್ಯಾಯ ಅಂತ. ಅದಕ್ಕೆ ಹೊರಗೆ ಓದುವುದೆಲ್ಲ ಇನ್ಸ್ಟ್ರೂಮೆಂಟ್ಸ್. ಅದು ಒಂದು ಪ್ರವಚನ ಕೇಳ್ಬೋದು, ಪುಸ್ತಕ ಓದ್ಬೋದು, ಇನ್ನೇನೋ ಒಂದು ಪಿಕ್ಚರ್ ನೋಡ್ಬೋದು, ಏನೇನ್ ನೋಡಿದ್ರು ಇದೆಲ್ಲವೂ ಉದ್ದೇಶ ಏನು, ನನ್ನನ್ನು ತಿಳ್ಕೊಳ್ಳಿ, ಇದು ಸ್ವಾಧ್ಯಾಯ ಅಂತ. ನನಗೆ ಸ್ವಲ್ಪ ತಿಳ್ಕೊಂಡಿದ ತಕ್ಷಣ ಅದೇನಾಗುತ್ತೆ, ಪ್ರವಚನ. ನಾವು ಅದನ್ನ ಮಾತಾಡುವುದು, ವಚನ ಅಂದ್ರೆ ಮಾತಾಡುವುದು, ಅದನ್ನ ಸ್ಪಷ್ಟವಾಗಿ ಅದಕ್ಕೆ ತಿಳ್ಕೊಳ್ಳುವುದು ಅಂದ್ರೆ ನನ್ನ ಅನುಭವಕ್ಕೆ ಬರುವಂತದ್ದು. ಬರೇ ಪುಸ್ತಕದಲ್ಲಿ ಅದನ್ನ ಓದ್ಕೊಂಡ್ಬಿಟ್ಟು ಹೇಳೋದಲ್ಲ. ಈಗ ಭಗವದ್ಗೀತೆ ಹೇಳ್ತೀನಿ ಅಂತ ಅನ್ಬಿಟ್ಟು ಅದು ಏನೋ ಒಂದು ಶ್ಲೋಕ ಓದ್ಬಿಟ್ಟು ಅದು ಏನ್ ಬರ್ದಿದ್ದಾರೋ ಅದನ್ನೇ ಅರ್ಥ ಹೇಳೋದಲ್ಲ. ಅದನ್ನ ಹೇಳುವುದು ಅಂತಲ್ಲ. ನನಗೆ ಇದು ಪುಸ್ತಕ ಅಂತ ಗೊತ್ತಾಯ್ತು, ನನ್ನ ಅನುಭವಕ್ಕೆ ಬಂದ ಮೇಲೆ ಅದು ಪುಸ್ತಕ ನನಗೆ. ಅಲ್ಲಿ ತನಕ ಪುಸ್ತಕ ಅಂದ್ರೆ ಏನೂ ಅಲ್ಲ. ಈಗ ನನಗೆ ಅಪ್ಪ ಅಮ್ಮ ಅಂತ ನನ್ನ ಅನುಭವಕ್ಕೆ ಇವ್ರು ನನ್ನ ಅಮ್ಮ ಇವ್ರು ಅಪ್ಪ ಅಂತ ಬರ್ಲಿಲ್ಲ ಅಂದ್ರೆ
ಅವರು ಯಾರೋ ನನಗೆ, ನನ್ನ ಅನುಭವಕ್ಕೆ ಬಂತು, ಡೌಟೇ ಇಲ್ಲ. ಈಗ ಅನುಭವಕ್ಕೆ ಬಂತು ಅಂದ್ರೆ ಅದ್ರ ಮುಂದಕ್ಕೆ ಅದಕ್ಕೆ ಇನ್ನೇನು ಡೌಟ್ ಇಲ್ಲ ನನಗೆ. ಇವರೇ ನನ್ನ ಅಮ್ಮ, ಇವರೇ ನನ್ನ ಅಪ್ಪ ಅಂತ ಹಿಂಗ್ ಬಂತು, ಅನುಭವಕ್ಕೆ ಬಂತು. ಈಗ ಅದಕ್ಕೇನು ಪ್ರಮಾಣ ಬೇಡ. ಹೌದು. ಇದು ಅನುಭವ ಅಂದ್ರೆ. ಯಾವುದೇ ಒಂದು ಜ್ಞಾನವೂ ಕೂಡ ಅನುಭವ ಹಂತಕ್ಕೆ ಬಂದಾಗ, ಅಂದ್ರೆ ಅನುಭವಕ್ಕೆ ಬಂತು ಅಂದ್ರೆ ನನ್ನ ಜೀವಕ್ಕೆ ಅದು ತಲುಪ್ತು ಅಂತ, ಮೂಲಕ್ಕೆ. ನನ್ನ Correct. ಮನಸ್ಸನ್ನು ದಾಟಿ ಅನುಭವ ಆಗದೇ ಜೀವಕ್ಕೆ. ಇನ್ ಮಿಕ್ಕಿದ್ದೆಲ್ಲ ಜಡಕ್ಕೆ ಅನುಭವ ಇಲ್ಲ. ಆಗದೇ ಜೀವಕ್ಕೆ ಅಂತ. ಎಲ್ಲವೂ ಆಗ್ತಾ ಇದೆ, ಅದು ಆಗ್ತಿದೆ ಅಂತ ನಮಗೆ ಗೊತ್ತಿಲ್ಲ, ಅದು ಅಜ್ಞಾನದಲ್ಲಿ ಇದ್ದೀವಿ ಅಂತ. ಅದರ ಜ್ಞಾನಕ್ಕೆ ಹೋಗುವಂಥದ್ದು, ಅದನ್ನ ತಿಳಿದುಕೊಳ್ಳುವುದು ಅಂದ್ರೆ ಅದನ್ನ ಅನುಭವಕ್ಕೆ ತರುವುದಂತಕ್ಕೆ ವೇದ ಅಂತ ಹೆಸರು. ಇದು ನಿರಂತರವಾಗಿ ನಡೀತಾ ಹೋಗ್ತಿದೆ. ಈಗ ನಾವು ಮಾಡ್ತಾ ಇದ್ದೀವಿ, ಆದ್ರೆ ಇದೇ ವೇದ ಅಂತ ನಮಗೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಅದು ಇದ್ರ ಜೊತೆಗೆ ವೇದದ ಮೂಲ ಉದ್ದೇಶ ಬ್ರಹ್ಮ ಜಿಜ್ಞಾಸ ಅನ್ನೋದು, ಅದು ಬಿಡ್ಲೇಬಾರ್ದು. ಎಸ್. ಇದು ಗೊತ್ತಾಗ್ಬಾರ್ದು. ಇಷ್ಟೇನಾ, ಇದು ಆಗಿದ್ರೆ ಇದು ಅಪ್ಲೈಡ್ ವೇದಿಕ್ ನಾಲೆಜ್ ಅಂದ್ಬಿಡ್ತೀವಿ. ಎಲ್ಲವೂ ಇದೇ ವೇದ, ಇಷ್ಟೇ, ಏನಿಲ್ಲ. ಜೀವನ ಸಂತೋಷವಾಗಿದ್ದು ಬಿಡಿ, ಯಾರಿಗೂ ತೊಂದರೆ ಮಾಡಬೇಡಿ, ಇಷ್ಟೇ ವೇದ ಹೇಳೋದು ಅಂತ ಮೊದಲನೇ ಹಂತದಲ್ಲಿ. ಮಗುಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕರೆಕ್ಟ್. ಮೊದಲನೇ ದಿನ, ಎರಡನೇ ದಿನ ಫಸ್ಟ್ ಹೋಗು, ನೀನು ಹೋಗಿದ್ರೆ ನಿಂಗೆ ಒಂದು ಚಾಕ್ಲೇಟ್ ತಂದು ಕೊಡ್ತೀನಿ ಅಂತೀವಿ. ಆದ್ರೆ ಸ್ಕೂಲ್ಗೆ ಹೋಗೋ ಉದ್ದೇಶ ಚಾಕ್ಲೇಟ್ ಸಿಗುತ್ತೆ ಅಂತಾನೆ ಹೋಗೋದು ಮಗು. ಹೌದು. ಅಥವಾ ಭಯ ಪಡಿಸ್ತಾರೋ, ಇದಿಲ್ಲ ಅಂದ್ರೆ ನಿನ್ಗೆ ಒದೆ ಹೊಡಿತೀವಿ. ಕೊಡ್ತೀನಿ, ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ನರಕ ಸಿಗುತ್ತೆ ಅಂತ ಒಂದು ಭಯ. ನೆಗೆಟಿವ್ ಆಗೂ ಮೋಟಿವೇಟ್ ಮಾಡ್ತೀವಿ. ಆದ್ರೆ ಸ್ಕೂಲ್ಗೆ ಹೋಗ್ಬೇಕು, ತಾಯಿಯ ಉದ್ದೇಶ ಏನು, ಮಗು ಶಾಲೆಗೆ ಹೋಗಿ ಜ್ಞಾನಾರ್ಜನೆ ಆಗಲಿ ಅಂತ. ಶಾಲೆ ಅಂದ್ರೆ ನಾವು ಇವತ್ತಿನ ರೀತಿಯಾಗಿ ಡಿಸ್ಟಾರ್ಟೆಡ್ ಫಾರ್ಮ್ ಅಲ್ಲ. ಜ್ಞಾನದ ಯಾವುದೇ ಶಾಲೆ ಅಂತಲ್ಲ. ಶಾಲೆ ಅಂತಂದ್ರೆ ಒಂದು ಬರೀ ಕಟ್ಟಡ ಅಥವಾ ಇನ್ನೇನೋ ಒಂದು ವ್ಯವಸ್ಥೆ ಅಲ್ಲ. ಅಲ್ಲಿ ನಾನು ತಿಳಿಯುವಂಥದ್ದು. ನಮ್ಮ ಮನೇನು ಒಂದು ಮನೆ ಮೊದಲ ಪಾಠಶಾಲೆ ಅಂತ ಹಿಂಗಂತೀವಲ್ಲ, ಈ ರೀತಿಯಾಗಿ ಅದು ತಿಳಿಯುವುದು ಅಂತ. ಇದನ್ನ ಈ ಹಂತದಲ್ಲಿ ಒಂದು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥದ್ದು, ಕೆಲವು ನೆಗೆಟಿವ್ ಆಗಿ ಮೋಟಿವೇಟ್ ಮಾಡೋದು, ಇದೆರಡನ್ನೂ ಮಾಡ್ತೀವಿ. ಒಂದು ಇದನ್ನ ಮಾಡಿದ್ರೆ ನಿನಗೆ ಸ್ವರ್ಗ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ, ಅಥವಾ ಚಾಕ್ಲೇಟ್ ಸಿಗುತ್ತೆ ಅಂತನೋ, ಇಲ್ಲ ಅಂದ್ರೆ ನರಕ ಸಿಗುತ್ತೆ ಅಂತನೋ, ಒದೆ ತಿನ್ನುತ್ತೆ ಸಿಗುತ್ತೆ ಅಂತನೋ, ನೆಗೆಟಿವ್ ಆಗಿನೋ ಎರಡೂ ಮಾಡ್ತೀವಿ. ಅದು ಎರಡರ ಉದ್ದೇಶ ಏನು, ಆ ಜ್ಞಾನದ ಕಡೆಗೆ ಅವನು ಪ್ರಯಾಣ ಶುರು ಮಾಡ್ಲಿ ಅಂತ. ಬಟ್ ಅದೇ ಫೈನಲ್ ಅಲ್ಲ. ಸ್ವರ್ಗ ಸಿಗೋದು ಅಥವಾ ನರಕ ಸಿಗದೆ ಇರೋದು ಫೈನಲ್ ಅಲ್ಲ. ಇದ್ರ ಉದ್ದೇಶ ಮೋಕ್ಷ ಅಂದ್ರೆ ನನ್ನ ಜೀವ ಸ್ವಭಾವಕ್ಕೆ ಅದರ ಹೈಯೆಸ್ಟ್ ಪೊಟೆನ್ಷಿಯಲ್ ಇದೆ, ಅದನ್ನ ಮುಟ್ಟುವುದು ನನಗೆ ಮೋಕ್ಷ. ಅದು ಒಬ್ಬೊಬ್ಬರ ಮೋಕ್ಷವು ಅವ್ರವ್ರಿಗೆ. ಅಂದ್ರೆ ಈ ಯಾವ್ದು ಬಂಧನ ಇತ್ತಲ್ಲ, ಈ ಮೂರು ನಾವು ಹೇಳದ್ವಲ್ಲ, ಅನ್ನ ಪ್ರಾಣ ಮನಸ್ಸು, ಇದು ಇವತ್ತು ನಮಗೆ ಬಂಧನ. ಸೆಲ್ಫ್ ಅಂದಾಗ ಮೊದಲನೇದಾಗಿ ಸೆಲ್ಫ್ ಲವ್, ನನ್ನನ್ನು ನಾನು ಪ್ರೀತಿಸಿದಾಗ ಏನಾಗುತ್ತೆ, ನಾನು ಯಾರು ಗೊತ್ತಾಯ್ತು, ಇವೆಲ್ಲವೂ ಹೊರಗಿರುವಂಥದ್ದು, ನನಗೆ ಉಪಯೋಗಿಸ್ಕೊಳ್ಳೋಕೆ ಇರುವಂಥದ್ದು. ಹಾಗಾಗಿ ಅದು ನನಗೆ ಬಂಧನವಾಗಬಾರ್ದು. ನನ್ನ ದೇಹವೇ ನನಗೆ ಬಂಧನವಾಗಬಾರ್ದು, ನನ್ನ ಮನಸ್ಸೇ ನನಗೆ ಬಂಧನವಾಗಬಾರ್ದು. ಎಲ್ಲೆಲ್ಲೋ ಮನಸ್ಸು ಏನೇನೋ ಯೋಚನೆ ಮಾಡುತ್ತೆ, ಏನೇನಕ್ಕೂ ಹೋಗ್ತಿದೆ ಅಂದ್ರೆ ಅದು ನನಗೆ ನಾನೇ ಬಂಧನ ಹಾಕೊಂಡೆ. ಈಗ ಚೆನ್ನಾಗಿರೋಣ ಅಂತ ಮನೆ ಕಟ್ಕೊಂಡು ಅದಕ್ಕೆಲ್ಲ ಹೊರಗೆಲ್ಲ ಗ್ರಿಲ್ ಹಾಕಿ ಎಲ್ಲ ಲಾಕ್ ಮಾಡಿ ರಾತ್ರಿ ಮಲಗಬೇಕಾದ್ರೆ ಬಾಗಿಲ್ಗೂ ಬೀಗ ಹಾಕಿ ಒಳಗೆ ಹೋದ್ವಿ. ನಾವು ಒಳಗಿರೋರ್ಗೆ ಅದು ಸೆಕ್ಯೂರ್ ಇಡೋದು, ಆಚೆ ಇರೋರ್ಗೆ ನಾವು ಜೈಲಲ್ಲಿ ಇದೀವಿ ಅಂತ. ಯಾವ್ದು ನಾವೇ ಕಟ್ಟಿಕೊಂಡ ಮನೆ ನಮಗೆ ಜೈಲ್ ಆಯ್ತು. ಈಗ ನಾನು ಆಚೆ ಹೋಗ್ಬೇಕು ಅಂದ್ರೆ ಲಾಕ್ ಓಪನ್ ಮಾಡೇ ಹೋಗ್ಬೇಕು. ಅದ್ರ ಉದ್ದೇಶ ಇದೆ, ಸೆಕ್ಯೂರಿಟಿ ಇದೆ, ಆದ್ರೆ ಸ್ವಾತಂತ್ರ್ಯ ಹೋಯ್ತು. ಸೊ ಜೈಲ್ಗೂ ಮನೆಗೂ ಇರೋ ವ್ಯತ್ಯಾಸ ಏನು? ಅದು ಕಟ್ಟಡ, ಇದು ಕಟ್ಟಡನೇ. ಇಲ್ಲಿ ನಾನೇ ಬೇಕು ಅಂತ ಇಟ್ಕೊಂಡಿದ್ದು, ಅಲ್ಲಿ ಯಾರೋ ನನ್ನ ಬಲವಂತವಾಗಿ ಒಳಗೆ ಹಾಕಿದಾಗ ಅದು ಇಂಪ್ರಿಸನ್ಮೆಂಟ್ ಆಗುತ್ತೆ. ಈಗ ನಾವು ನನ್ನ ಕಂಟ್ರೋಲಲ್ಲೇ ಇಲ್ಲದೆ ಇದ್ದಾಗ ಮೈಂಡ್, ಅದು ನನಗೆ ಅಬ್ಸ್ಟ್ರಕ್ಷನ್, ಅದೊಂದು ತೊಡಕು. ಈ ಸೆಲ್ಫ್ಗೆ ಮೈಂಡ್ ಇದು ನನ್ನ ಇನ್ಸ್ಟ್ರೂಮೆಂಟ್ ಅಂತ ಗೊತ್ತಾದಾಗ ಸೆಲ್ಫ್ ಅದರ ಯಜಮಾನ ಆಗ್ತಾನೆ. ಆಗ ನಾನು ಹೇಳ್ದಂಗೆ ಮನಸ್ಸು ಕೇಳುತ್ತೆ, ನಾನು ಹೇಳ್ದಂಗೆ ನನ್ನ ಪ್ರಾಣಶಕ್ತಿ ಕೆಲಸ ಮಾಡುತ್ತೆ, ನಾನು ಹೇಳ್ದಂಗೆ ನನ್ನ ದೇಹವನ್ನು ಅದ್ ರೀತಿಯಾಗಿ ಅದನ್ನ ಜೋಡಿಸ್ಕೋಬಹುದು. ದೇಹಕ್ಕಂತೂ ಪಾಪ ಅದೊಂಥರ ಹೇಳಿದ್ದನ್ನೆಲ್ಲಾ ಮಾಡುವಂತ ಒಳ್ಳೆ ಎಂಪ್ಲಾಯಿ ಅದು, ಏನ್ ಹೇಳಿದ್ರು ಮಾಡುತ್ತದು. ಆದ್ರೆ ಎಲ್ಲದನ್ನೂ ಅದನ್ನ ತೊಂದರೆ ಬರೋದು ದೇಹಕ್ಕೇನೆ, ಒದೆ ಕೊಡೋದು ಅದಕ್ಕೆ. ದೇಹ ಏನೇ ಆದ್ರೂ ಕಡೆಗೆ ದೇಹವೇ ಅದನ್ನ ನೋವನ್ನು ಅನುಭವಿಸ್ಬೇಕು ಅದನ್ನ. ಸೊ ಈ ರೀತಿಯಾಗಿ ನಾವು ಸೆಲ್ಫ್ ಅಂತ ತಿಳ್ಕೊಂಡು ಈ ಲವ್ ಅನ್ನೋದನ್ನ ವಿಸ್ತಾರ ಮಾಡ್ಕೊಂಡಾಗ ಸೆಲ್ಫ್ ಲವ್ ಅಂತ ಆಗ್ತೈತಿ. ಇದು ಅಧ್ಯಾತ್ಮದಲ್ಲಿ ತುಂಬಾ ಒಳ್ಳೆ ಹಂತ. ಅದನ್ನ ನಾವೀಗ ಒಳ್ಳೆ ಪ್ರಯಾಣ ಮಾಡ್ತೀವಿ. ಅದ್ರಲ್ಲಿ 365 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಅದು ಕೂಡ ಇನ್ನೂ ಅದ್ಭುತವಾಗಿದೆ. ಇನ್ನೊಂದಿನ ಯಾವತ್ತಾದ್ರೂ ಈ 365 ಅನ್ನೋದು ಇದೆಯಲ್ಲ, ಅದು ಅಸಾಧಾರಣವಾಗಿದೆ. 3, 6, 5 ನೀವೆಲ್ಲ ಚಿಂತನೆ ಮಾಡಿ, ನಿಮಗೆ ಅನ್ಸೋದು. ವೇದಗಳಲ್ಲಿ ನಮ್ಮ ಸಾಂಖ್ಯ ಅಂತ
ಸಾಂಖ್ಯ ಯೋಗ ಅಂತಾನೆ ಇದೆ, ಭಗವದ್ಗೀತೆನಲ್ಲೂ ಸಾಂಖ್ಯ ಅಂತಾನೆ ಇದೆ. ಅಲ್ಲಿ ಹ್ಮ್ ಇನ್ನೊಂದು ರೀತಿಯ ಸಾಂಖ್ಯ ಅಂತಾರೆ, ಅದು ಪ್ರಕೃತಿಯಾಗಿ ಅಂತ. ಸಾಂಖ್ಯ ಯೋಗದಲ್ಲಿ ಪರುಷ ಪ್ರಕೃತಿ ಅಂತ ನೋಡಿ ಪ್ರಕೃತಿಯು ಎಲ್ಲವನ್ನು ಮಾಡುತ್ತೆ ಅನ್ನೋದು ಒಂದೊಂದು ಯೋಗ, ಅದು ಒಂದು ಯೋಗ ಇದೆ. ಇನ್ನೊಂದು ಸಂಖ್ಯೆ ಅಂದ್ರೆ ಸಂಖ್ಯೆ ಅಂತ, ಹ್ಮ್ ನಂಬರ್ ಅದು. ಏಕಂ ದ್ವೇ ತ್ರೀಣಿ ಚತ್ವಾರಿ ಅಂತ, ದಶ ಶತ ಸಹಸ್ರ ಇವೆಲ್ಲ ನಂಬರ್ಸ್ ಅದು. ಯಾಕೆ ಇದು ಅಧ್ಯಾತ್ಮದಲ್ಲಿ ತುಂಬಾ ಮುಂದೆ ಬಂತು ಅಂದ್ರೆ, 365 ಬಗ್ಗೆ ಮಾತಾಡೋದಿಲ್ಲ ನಾನು ಇವತ್ತು. ನಾನು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಈ ರೈಟ್. ನಂಬರ್ ತುಂಬಾ ಸ್ಪೆಸಿಫಿಕ್ ಆಗಿ ಇದು ಕಮ್ಯುನಿಕೇಟ್ ಮಾಡುತ್ತೆ. ಓಕೆ. ನಾವು ಭಾಷೆಯಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಬೇಕು. ನಂಬರ್ ತುಂಬಾ ಸ್ಪೆಸಿಫಿಕ್ ಅದು. ಒಂದು ಒಂದು ಹಣ್ಣು ತಗೊಂಬ ಅಂದ್ರೆ ಎಕ್ಸಾಕ್ಟ್ಲಿ. ಒಂದು ಅಂತ ತುಂಬಾ ಸ್ಪಷ್ಟವಾಗಿರುತ್ತೆ. ಹಣ್ಣು ಅಂದ್ರೆ ನೀವೆಲ್ಲ ಹೇಳ್ಬೇಕು. ಹೌದು. ಓ ಮೈ ಗಾಡ್, ಎಸ್. ಅದು ಹೌದು. ಅಧ್ಯಾತ್ಮದಲ್ಲಿ ಈ ನಂಬರ್, ಯಾಕೆ ನಾವು ರುದ್ರ ಮಂತ್ರ ಎಲ್ಲ ತಕೊಂಡಾಗ ತುಂಬಾ ಕ್ರಿಯೇಷನ್ ನಲ್ಲಿ ಆ ನಂಬರ್ಸ್ ನ ತುಂಬಾ ಯೂಸ್ ಮಾಡ್ತಾರೆ. ನಮ್ಗೆ ಇವತ್ತು ಬರೀ ಅದು ನಂಬರ್ ಇಸ್ ಆಲ್ಸೋ, ಭಾಷೆನೂ ಒಂದು ಸಿಂಬಲ್, ಅದು ನಂಬರ್ ಕೂಡ ಒಂದು ಸಿಂಬಲ್. ಅದು ಅಂದ್ರೆ ಯಾವ್ದನ್ನ ಒಂದು ಕಮ್ಯುನಿಕೇಟ್ ಮಾಡಕ್ಕೆ, ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಕಮ್ಯುನಿಕೇಶನ್ ಆಗುವಂತದ್ದು ನಂಬರ್. ಸೊ ಸ್ವಲ್ಪ ಸ್ಪಷ್ಟವಾಗಿರುವಂತದ್ದು ಭಾಷೆ. ಇವೆರಡು ಗೊತ್ತಾಗ್ತಾ ಹೋಗುತ್ತೆ, ಹಾಗಾಗಿ ಅದನ್ನ ಬಳಸ್ಕೊಂತಾರೆ. ಆದ್ರೆ ಆ ನಂಬರ್ಗೆ ಅದರದೇ ಆದಂತ ಒಂದು ಸಿಂಬಲ್ ಅಂದ ತಕ್ಷಣ ಅದ್ರ ಹಿಂದೆ ಇನ್ನೂ ಅದು ನಿಗೂಢವಾದ ಅರ್ಥ ಇರ್ಬೇಕಲ್ಲ, ರಹಸ್ಯ ಇರ್ಬೇಕಲ್ವಾ. ಎಸ್, ಎಕ್ಸಾಕ್ಟ್ಲಿ. ಆ ಸಿಂಬಲ್ ಏನು ಅಂತ ಅದನ್ನು ಇನ್ನೊಂದ್ ದಿನ ಅದನ್ನ ಬಿಡಿಸಿ, ಆ ಹೂರ್ಣವನ್ನು ಬಿಡಿಸಿ ಅದನ್ನ ಇನ್ನೊಂದು ರೀತಿ ಖಂಡಿತ ಬಳಸಿ ಸರ್. ಅದನ್ನ ಆ ಊಟ ಮಾಡೋಣ, ಹಬ್ಬದ ಊಟ. ಎಸ್. ಥ್ಯಾಂಕ್ ಯು ಸರ್. ನಿಮ್ಮ ಪ್ರತಿ ಒಂದು ಟಾಪಿಕ್ ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದು ಅದು ಖಂಡಿತ ಆತ್ಮಕ್ಕೆ ಹಬ್ಬದ ಊಟನೇ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸರ್ ಫಾರ್ ಯುವರ್ ಪೇಷನ್ಸ್. ನಾನು ಯಾವಾಗಲೂ ಡಾಕ್ಟ್ರಿಗೆ ಹೇಳ್ತಾ ಇರ್ತೀನಿ, ನೀವು ಎಷ್ಟು ಜನ್ಮಗಳಲ್ಲಿ ಸಾಧನೆ ಮಾಡಿ ಈ ಜನ್ಮದಲ್ಲಿ ಎಷ್ಟು ಡೆಡಿಕೇಶನ್ ತೋರಿಸಿ ಇಷ್ಟು ಜ್ಞಾನವನ್ನು ನೀವು ಸಂಪಾದನೆ ಮಾಡ್ಕೊಂಡು ಆ ಬೆಳಕನ್ನು ಹೊರಸೂಸ್ತಾ ಇದ್ದೀರಾ, ಅದನ್ನು ಇಷ್ಟು ನಿರ್ಮಲವಾದ ಮನಸ್ಸಿನಿಂದ ಮುಕ್ತವಾಗಿ ನಮಗೆ ಹಂಚ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ಆಲ್ ದಿ ಎಫರ್ಟ್ಸ್ ಯು ಹ್ಯಾವ್ ಮೇಡ್ ಸೊ ದಟ್ ವಿ ಕ್ಯಾನ್ ಸಿ ದಟ್ ಲೈಟ್ ಅಂತ. ಸೊ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಾವು ಅದಕ್ಕೆ ಯಾವ ಥರ ಪದಗಳಲ್ಲಿ ಹೇಳಿದ್ರು ಅದಕ್ಕೆ ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ ಅಥವಾ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ವೆರಿ ವಿಷಯ ವೆರಿ ಥ್ಯಾಂಕ್ಫುಲ್. ನಾನು ಹೇಳ್ತೀನಿ. ಈಗ ಎಸ್. ನನ್ನ ಅನುಭವಕ್ಕೆ ಬಂದಿದೆ, ಯಾ. ಇದನ್ನ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದು ನನಗೆ ಭಾಗ್ಯ. ಅದು ಅದು ಆ ಕಡೆಯಿಂದ ನಿಮ್ಗೆ ನೋಡಿದಾಗ ಇದು ಇದು ಚೆನ್ನಾಗಿ ಅದನ್ನ, ಈಗ ನನ್ನ ಅನುಭವಕ್ಕೆ ಬಂದಿದ್ದು ಹೇಳಿದ್ ಮಾತ್ರ ನಿಮಗೆ ಅದನ್ನ ನಾಟುತ್ತೆ. ನಾನು ಓದ್ಕೊಂಡು ಕರೆಕ್ಟ್. ಬಂದೋ ಅಥವಾ ಬರೀ ನಾನು ತಿಳ್ಕೊಂಡು ಬಂದೋ ಹೌದು. ಹೇಳಿದ್ರೆ ಅದಾಗಲ್ಲ. ವೆರಿ ಅದು ಟ್ರೂ. ಯಾವತ್ತೂ ನಡೆಯಲ್ಲ, ನಮ್ಗದು ಇಷ್ಟವೂ ಆಗೋದಿಲ್ಲ. ಅದು ಹೌದು. ನನಗೆ ಆತ್ಮಗತವಾಗಿ ಅದು ಹೊರಗೆ ಬಂದಾಗ ಅದು ರೈಟ್. ನಿಮ್ಗೂ ಅದು ಒಳಗೆ ಹೋಗಿ ನಾಟುತ್ತೆ. ಕರೆಕ್ಟ್ ಸರ್. ಆಯ್ತಲ್ವಾ. ಆದ್ರೆ ಹೌದು. ಇದನ್ನ ಹೇಳ್ಬೇಕಾದ್ರೆ ಕೇಳೋರು ಇದಾರೆ ಅಂದಾಗ ಅದು ಇನ್ನೂ ಆನಂದ ಜಾಸ್ತಿ ಕೊಡುತ್ತೆ. ಈಗ ನಾನೇ ಹಣ್ಣು ತಿಂದಾಗ ಒಂದು ಖುಷಿ, ಎಲ್ಲರ ಎಸ್. ಜೊತೆ ಹಂಚ್ಕೊಂಡು ತಿಂದಾಗ ಅದ್ರ ರುಚಿ ಇನ್ನೂ ಜಾಸ್ತಿ, ನನಗೆ ಆ ರುಚಿ ಸಿಗ್ತಿದೆ. ಹೌದು. ಅದಕ್ಕೆ ನಾನು ಈ ಕೇಳುವವರಿಗೆ ಥ್ಯಾಂಕ್ ಅವ್ರಿಗೆ ಯು ಸರ್. ಜಾಸ್ತಿ ಧನ್ಯವಾದ. ಅದರಲ್ಲೂ ಎಸ್ಪೆಷಲಿ ನೀವು ಈ ಪ್ರಶ್ನೆಗಳನ್ನ ಕೇಳ್ತಿದ್ದೀರಲ್ಲ, ಪ್ರಶ್ನೆ ಅಥವಾ ಒಂದು ಈ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿದ್ದೀರಲ್ಲ, ಇದು ತುಂಬಾನೇ ದೊಡ್ಡ ಕೆಲಸ ಇದು. ಇವತ್ತು ನಮಗೆ ಇದು ಚಿಕ್ಕದಾಗಿ ಏನೋ ಒಂದಿಷ್ಟು ಮಾಡ್ತಾ ಇದೀವಿ ಅಂತ ಮಾತ್ರ ಅನ್ಸುತ್ತೆ. ಇದು ಸೃಷ್ಟಿಯಲ್ಲೇ ಆಗ್ತಿರುವಂತ ಒಂದು ದೊಡ್ಡ ಕೆಲಸಗಳು. ಈ ರೀತಿಯಾಗಿ ಕನ್ಸ್ಟ್ರಕ್ಟಿವ್ ಆಗಿ ಹೋಗ್ತಿರುವಂತದ್ದನ್ನು ಆ ನಿಟ್ಟಿನಲ್ಲಿ ಹಂತ ಹಂತವಾಗಿ ಹೋಗ್ತಾ, ಈ ಜೊತೆಗೆ ಜ್ಞಾನದ ಜೊತೆಗೆ ಆನಂದ ಸದಾ ಇರಬೇಕು. ಅದು ಜ್ಞಾನಾನಂದ ಸ್ವರೂಪ. ಅದು ಜೀವದ, ಇದು ಒಂದು ಮಿಸ್ ಆಗಿತ್ತು, ಜೀವದ ಮೂಲ ಸ್ವರೂಪ ಜ್ಞಾನಾನಂದ. ಭಗವಂತ ಜ್ಞಾನಾನಂದ ಸ್ವರೂಪ. ಇಲ್ಲಿ ಅದರ ಒಂದು ರೂಪ ಇಲ್ಲಿದೆ, ಅದು ಬಿಂಬವಾದ್ರೆ ಇದು ಪ್ರತಿಬಿಂಬ. ಹಾಗಾಗಿ ನಮಗೆ ಜ್ಞಾನ ಜೊತೆ ಆನಂದ ಎರಡು ಸೆಪರೇಟ್ ಮಾಡಕ್ಕೆ ಆಗಲ್ಲ. ತಿಳ್ಕೊಂಡಿದ ತಕ್ಷಣ ಆನಂದ ಆಗುತ್ತೆ, ಎರಡು ಒಂದದು. ಅದೆರಡು ಒಂದು. ನಾವು ಜ್ಞಾನಾರ್ಜನೆ ಮಾಡಿ ಆಮೇಲೆ ಹಣ ಸಂಪಾದನೆ ಮಾಡಿ ಆನಂದ ಪಡ್ತೀವಿ ಅಂತನೋ, ಆದ ರೀತಿ ಮಾಡೋ ಒಂದು ಸಪರೇಟ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಅಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿತ್ತು. ಈ ಜೀವವು ಜ್ಞಾನಾನಂದ ಸ್ವರೂಪ. ಹಾಗಾಗಿ ನಾವಿಲ್ಲಿ ಕೂತು ಇದನ್ನ ಕೇಳುವುದು ಅಥವಾ ಹೇಳುವುದು, ಆಸ್ವಾದಿಸುವುದು ಅಂದ್ರೆ ತಿಳ್ಕೊಂಡಿದ್ವಿ. ಈಗ ನೋಡಿ, ನೀವು ಪಂಚೇಂದ್ರಿಯಗಳ ನೀವು ಏನೇನು ತೆಕ್ಕೊಂಡ್ರು ಅವೆಲ್ಲವೂ ಜ್ಞಾನ ಆಯ್ತು. ಏನ್ ಬೇಕಾದಾಗಿಲ್ಲ, ಇವೆಲ್ಲವೂ ಜ್ಞಾನ. ಆ ಜ್ಞಾನವು ಯಾವಾಗ್ಲೂ ಆನಂದದ ಜೊತೆಗೆ ಆಗ್ತಿದೆ ಅಂದ ತಕ್ಷಣನೇ ನಿಮಗೆ ಆ ಜೀವವನ್ನು ಮುಟ್ತಾ ಇದ್ದೀರಾ ಅಂತ ಅರ್ಥ. ಜ್ಞಾನವು ಆನಂದವಾಗ್ಬೇಕು, ಆನಂದ ಆಗ್ತಿದೆ ಅನ್ನುವ ಜ್ಞಾನ ಇರಬೇಕು, ಎರಡೂ ಆಗ್ಬೇಕು. ಯಾಕೆಂದ್ರೆ ಅದೆರಡು ಬೇರೆ ಅಲ್ಲ. ಇದು ನಮ್ಮ ಜೀವದ ಮೂಲ ಸ್ವಭಾವ. ಅದಲ್ಲದೆ ಪ್ರತಿ ಜೀವಕ್ಕೂ ಅದರದೇ ಆದ ಒಂದು ಸ್ವಭಾವ ಇದೆ. ಅದು ಸ್ವರೂಪ ಸ್ವಭಾವ. ಅದರ ಸ್ವರೂಪವೇ ಅದು. ಒಂದು ಸ್ವರೂಪ ಆದ್ರೆ ಅದರ ಭಾವ ಅಭಿವ್ಯಕ್ತಿ ನಾವು ಬೇರೆ ಬೇರೆ ರೀತಿಯಾಗಿ ಮಾಡ್ಕೊಳ್ತಿದೀವಿ. ಅದು ನನಗೆ ಬೇಕಾದ ಅನುಭವಗಳನ್ನ ತಕ್ಕೊಳ್ಳಕ್ಕೆ ಆ ಹಂತದಲ್ಲಿ ಅದು ಚೆನ್ನಾಗಿರುತ್ತೆ. ಅದು ಆಸ್ವಾದ. ಎಲ್ರು ಒಂದೇ ತರ ಇದ್ದು ಬಿಟ್ರೆ ಏನು ಚೆನ್ನಾಗಿ, ಎಲ್ರಿಗೂ ಗ್ರೀನ್ ಕಲರ್ ಬೇಕು ಅಂದ್ಬಿಟ್ರೆ ಅದು ಯೂನಿಫಾರ್ಮ್ ಆಗ್ಬಿಡುತ್ತೆ, ಡೈವರ್ಸಿಟಿ ಇರೋದಿಲ್ಲ, ಏನು ಚೆನ್ನಾಗಿರೋದಿಲ್ಲ. ಒಂದೇ ತರ ಬಟ್ಟೆ ಹಾಕೊಂಡ್, ಎಲ್ರು ಬೆಳ್ಳೆ ಬಟ್ಟೆ ಹಾಕೊಂಡ್ ಬಂದ್ಬಿಟ್ರೆ
ಅದು ಸ್ವಚ್ಛವಾಗಿ ಕಾಣುತ್ತೆ, ಆದ್ರೆ ಅದು ಯಾವ ಸಾವನ್ನಲ್ಲೋ ಎಲ್ಲೋ ಒಂದ್ ಕಡೆಗೆ ಸರಿ ಹೋಗುತ್ತೆ ಅಷ್ಟೇ. ಅದು ನಮ್ಮ ಆನಂದಕ್ಕೆ ಅಷ್ಟೊಂದು ಪೂರಕವಾಗಿರಲ್ಲ. ಹೌದು. ಸೊ ಇದನ್ನ ಈ ಈ ಪ್ರಯಾಣದಲ್ಲಿ ಮುಖ್ಯವಾಗಿ Yes. ನಾನು ಯಾಕೆ ಇದನ್ನ ನಿಮ್ ಮತ್ತೆ ಇಂಟರಪ್ಟ್ ಮಾಡಿ ಹೇಳಿದೆ ಅಂತಂದ್ರೆ, ಇದು ನನಗೆ ನಿಮಗೆ ಸಿಗ್ತಿರುವಗಿಂತ ಹೆಚ್ಚು ಆನಂದ ಸಿಗ್ತಿದೆ ಅಂತ ಹೇಳಕ್. ಹಾಗಾಗಿ ಇದ್ರಲ್ಲಿ ನನ್ನ ಹೆಚ್ಚುಗಾರಿಕೆ ಅಲ್ಲ, ಇದರಲ್ಲಿ ನನ್ನ ಸೆಲ್ಫ್ ಲವ್ ಜಾಸ್ತಿ ಇದೆ ಅಂತ. ಸರ್, ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಅದು ಐ ಆಮ್ ವೆರಿ ಶೋರ್ ನಮ್ಮೆಲ್ಲರಿಗೂ ಅದು ಅನಿಸಿದೆ. ಅಂದರೆ ಏನೋ ಒಂದು ಥಿಯರಿ ಥರ ನಾನು ಹೇಳ್ತಾ ಇದ್ದೀನಿ, ನಾನು ತಿಳ್ಕೊಂಡಿದ್ದೀನಿ, ಓದ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ, ನೀವು ಅದನ್ನು ಆಳವಾಗಿ ಅನುಭವಿಸಿ ನೀವೇ ಅದಾಗಿ ಹೇಳೋದಕ್ಕೂ ಆ ಡಿಫ್ರೆನ್ಸ್ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸರ್. ನೀವಾಗಲೇ ಹೇಳಿದಾಗ ಆನಂದ ಆವಾಗಲೇ ನಮಗೂ ಅಷ್ಟು ಆಳವಾಗಿ ಅನುಭವಕ್ಕೆ ಬರೋದು. ಅದಕ್ಕೆ ಕೆಲವೆಲ್ಲ ಎಷ್ಟೋ ಜನ ಹೇಳೋದನ್ನು ಕೇಳಿದಾಗ ನಮಗೆ ಪ್ರಬುದ್ಧರು ಅಂತ ಅನಿಸುತ್ತೆ, ಬಟ್ ಆನಂದ, ಆ ಸ್ಪಾರ್ಕ್ ಆ್ಯಕ್ಚುಲಿ ಬರ್ತಾ ಇರಲ್ಲ. ಆ ಡಿಫ್ರೆನ್ಸ್ ಏನು ಅಂತ ನೀವು ಹೇಳಿದಾಗ ಖಂಡಿತ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಬುದ್ಧಿಸ್ಟ್ ಮತ್ತು ಟಿಬೆಟಿಯನ್ ಇದರಲ್ಲಿ ಅವಲೋಕಿತೇಶ್ವರ ಅಂತ ಒಂದು ದೇವರನ್ನ ನಂಬ್ತಾರೆ, ನಿಮ್ಗೆ ಗೊತ್ತಿರ್ಬೋದು, ಎಷ್ಟೊಂದು ಕೈ ಇರೋದು. ಅದಕ್ಕೆ ನಾನು ಒಂದ್ಸತಿ ಕೇಳಿದ್ದೆ ಒಬ್ಬರನ್ನ, ಯಾಕೆ ಇಷ್ಟೊಂದು ಕೈ ಮಾಡ್ತಿದ್ದೀರಾ ಅಂದರೆ, ಒನ್ ಆಫ್ ದ ಎಕ್ಸ್ಪ್ಲನೇಷನ್ಸ್ ಈ ಟೋಲ್ಡ್, ಎಲ್ಲ ಅನುಭವಗಳು, ಅಷ್ಟೂ ಅನುಭವಗಳನ್ನು ಅವರು ಅನುಭವಿಸಿದ್ದಾರೆ, he has experienced it, therefore he is eligible to bless ಅಂತ ನಾವು ನಂಬ್ತೀವಿ ಅಂತ. ಸೊ ಆ ಥರ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಆ್ಯಂಡ್ ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಅದನ್ನು FAQ ಸೆಕ್ಷನಲ್ಲಿ ಆ್ಯಪಲ್ಲಿ ಏನಿದೆ ಅಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಮುಂಬರುವ ಸಂಚಿಕೆಗಳಲ್ಲಿ ಡಾಕ್ಟರ್ ಜೊತೆ ಲೈವ್ ಇಂಟ್ರಾಕ್ಷನ್ಸ್ಗೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ನಾನು ಕೂಡ. ಆ್ಯಂಡ್ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸರ್ ಹೇಳಿದಾಗೆ ನೀವು ಅದನ್ನು ಮೊದಲು ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು, ಆ ಲೆವೆಲ್ ಆಫ್ ಹೋಮ್ವರ್ಕ್ ಖಂಡಿತ ಮಾಡಿ. ಆಗ ಇಷ್ಟು ಒಂದು ಉತ್ತಮವಾದ ಜ್ಞಾನ ಏನು ಬರ್ತಾ ಇದೆ ಅದನ್ನು ನಾವು ಇನ್ನೂ ಆಳವಾಗಿ ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ನಾವು ಅದ್ರ ಮೇಲೆ ಹೋಮ್ವರ್ಕ್ ಮಾಡಲೇ ಇಲ್ಲ ಅಂದರೆ ತುಂಬ ಸೂಪರ್ಫಿಷಿಯಲ್ ಲೇಯರಲ್ಲೇ ಅದನ್ನು ನೋಡ್ತಾ ಇರ್ತೀವಿ, ಅದರಲ್ಲೇ ನಮಗೆ ತೃಪ್ತಿ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಓಪನ್ ಆಗೋಕ್ಕೆ ನಾವು ನಮ್ಮ ಹೋಮ್ವರ್ಕನ್ನು ಮಾಡಿದಾಗ ಮಾತ್ರ ಇಷ್ಟು ಒಂದು ಉತ್ತಮವಾದ ಬೆಳಕನ್ನು ನಾವು ಅನುಭವಿಸೋಕ್ಕೆ ಮತ್ತು ನಮ್ಮ ಮೂಲಕ ಇನ್ನಷ್ಟು ಜನಕ್ಕೆ ಹರಡೋಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಡಾಕ್ಟ್ರೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯೋರ್ ಟೈಮ್. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಎವ್ರಿಬಡಿ.